ವೀಕ್ಷಕರಿಗೆಲ್ಲ ನಮಸ್ಕಾರ. ಯಾಜಿ ಪ್ರಕಾಶನ ಮತ್ತು ವಿವಿಡ್ ಲಿಪಿ ಸಹಯೋಗದಲ್ಲಿ ನಡೀತಾ ಇರುವಂತಹ ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಸರಣಿ ಕಾರ್ಯಕ್ರಮ 18ಕ್ಕೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಮತ್ತೆ ವೇದಿಕೆಯನ್ನು ನಾನು ಅವರಿಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್, ನೀವೀಗ ಕಾರ್ಯಕ್ರಮವನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರು ಪ್ರಾರಂಭಿಸ್ತಾ ಇದ್ದಾರೆ. ಸರ್, ನೀವೀಗ ಪ್ರಾರಂಭಿಸಬಹುದು ಸರ್ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸ್ಪರ್ಧಿಗಳು ಸಿದ್ಧವಾಗಿದ್ದಾರೆ. ಕಾರ್ಯಕ್ರಮವನ್ನು ನೇರವಾಗಿ ಆರಂಭಿಸಬಹುದು. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಸ್ಪರ್ಧಿಗಳ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಶ್ರೀಮತಿ ವಿಜಯಲಕ್ಷ್ಮಿ ಅವರು, ದಯವಿಟ್ಟು ಪರಿಚಯ ಮಾಡ್ಕೊಳ್ಳಿ ಮೇಡಮ್. ನಮಸ್ಕಾರ ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ TM. ನನ್ನ ಹವ್ಯಾಸ ದಿನಪತ್ರಿಕೆಯನ್ನು ಓದುವುದು ಮತ್ತು ಸಂಗೀತವನ್ನು ಕೇಳುವುದು. ಎಲ್ಲಿಂದ ಭಾಗವಹಿಸ್ತಾ ಇದ್ದೀವಿ? ತೋರಣಗಲ್ಲಿಂದ ಸರ್. ತೋರಣಗಲ್ಲು, ಅದೇ ಹೇಳ್ಬೇಕಲ್ವಾ ನಮ್ಗೆ? ಬಹಳ ಸಂತೋಷ ವಿಜಯಲಕ್ಷ್ಮಿ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಎರಡನೆಯ ಸ್ಪರ್ಧಿ ನಾಗರಾಜ್ ಶೆಟ್ಟಿ ಅವರು. ಸರ್, ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ತೆ. ನನ್ನ ಹೆಸರು ನಾಗರಾಜ್ ಶೆಟ್ಟಿ ಅಂತ. ನನ್ನ ಊರು ಗಂಗಾವತಿ. ನಾನು ವಿಮಾ ಪ್ರತಿನಿಧಿ, ಜನರ ಸೇವೆಗೆ ಉದ್ದೇಶ. ನಾಗರಾಜ್ ಶೆಟ್ಟಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಮೂರನೆಯ ಸ್ಪರ್ಧಿ ನಳಿನಿ ಸ್ಯಾಮ್ಯುಯಲ್ ಅವರು, ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ನಳಿನಿ ಸ್ಯಾಮ್ಯುಯಲ್. ನಾನು ಬಳ್ಳಾರಿ ನಿವಾಸಿ ಸರ್. ಪರಿಚಯ ಮಾಡ್ಕೊಳ್ಳಿ, ಮುಂದುವರಿಸಿ. ಬಳ್ಳಾರಿ. ನಾನು ನಂದು ಕ್ವಾಲಿಫಿಕೇಶನ್ MA ಹಿಸ್ಟ್ರಿ ಅಂಡ್ LLB. ಏನು ಹವ್ಯಾಸಗಳಿದೆ? ಹವ್ಯಾಸ ಕನ್ನಡ TV9, ಸುವರ್ಣ ನ್ಯೂಸ್ ನೋಡೋದು, ಆಮೇಲೆ ಮೆಡಿಟೇಷನ್. ಬಹಳ ಸಂತೋಷ ನಳಿನಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ನಮ್ಮ ನಾಲ್ಕನೆಯ ಸ್ಪರ್ಧಿ ನಾಗರಾಜ್ KM. ನಾಗರಾಜ್ ಅವರೇ, ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೋಬೇಕು. ಸರ್ ನಮಸ್ತೆ. ನಮಸ್ತೆ. ನಾವು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ KNಹಳ್ಳಿ ಗ್ರಾಮದಿಂದ KM ನಾಗರಾಜ್ ಅಂತೇಳಿ. ನಾವು ನಿವೃತ್ತ ನೌಕರದಾರರು. ನಮಗೆ ಪತ್ರಿಕೆ ಓದೋದು ಮತ್ತು ಚಾನಲ್ಗಳಲ್ಲಿ ನ್ಯೂಸ್ ಕೇಳೋದು ಭಾಳ ಹವ್ಯಾಸ ಜಾಸ್ತಿ ಇದೆ. ತುಂಬಾ ಸಂತೋಷ ನಾಗರಾಜ್. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ರೆ ನೇರವಾಗಿ ಕಾರ್ಯಕ್ರಮ ಆರಂಭಿಸಬಹುದಲ್ವಾ? ಆಗ್ಬೋದು ಸರ್. ಅದಕ್ಕೆ ಮೊದಲು ವೀಕ್ಷಕರ ಜೊತೆ ನಮ್ಮ ಭಿನ್ನಹಗಳು ಉಂಟು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರು ಸಹ ಭಾಗವಹಿಸಬಹುದು. ಸರಿ ಉತ್ತರವನ್ನು ಕೊಟ್ಟು ಪುಸ್ತಕಗಳನ್ನು ಗೆಲ್ಲಬಹುದು. ಸರಿಯಾದ ಉತ್ತರವನ್ನು ಅವರು ವಾಟ್ಸಪ್ ಮಾಡಬೇಕಾಗುತ್ತೆ. ನಮ್ಮ ವಾಟ್ಸಪ್ ನಂಬರನ್ನು ಕೊಡ್ತಾ ಇದ್ದೇವೆ, 9535015489. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ವಾಟ್ಸಪ್ ಸಂಖ್ಯೆಯನ್ನು, 9535015489.
5489. ನಿಮ್ಮ ಉತ್ತರದ ಜೊತೆಯಲ್ಲಿ ನಿಮ್ಮ ಹೆಸರನ್ನ, ನಿಮ್ಮ ಊರಿನ ಹೆಸರನ್ನ ಬರೆದರೆ ನಮಗೆ ಅನುಕೂಲವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಬಹುಮಾನಗಳನ್ನ ಪ್ರಾಯೋಜಿಸಿದ್ದಾರೆ ವಿವಿಡ್ ಲಿಪಿ ಹಾಗೂ ಯಾಜಿ ಪ್ರಕಾಶನದವರು. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ವಿವಿಡ್ ಲಿಪಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. www.vidlipi.com/app. ಈ ಆ್ಯಪನ್ನು ತಾವು ಡೌನ್ಲೋಡ್ ಮಾಡಿಕೊಂಡ್ರೆ ಆ ಆ್ಯಪಿನ ಸಹಾಯದಿಂದ ಕನ್ನಡ ಪುಸ್ತಕಗಳನ್ನು ಓದಬಹುದು, ಹಾಗೆಯೇ ಕನ್ನಡ ಪುಸ್ತಕಗಳನ್ನು ಕೇಳಬಹುದು. ಅಪರೂಪದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ವಿವಿಡ್ ಲಿಪಿ ಆ್ಯಪ್. ಈಗ ನಮ್ಮ ಸುತ್ತುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನಮ್ಮ ಪ್ರಾಚೀನ ಕರ್ನಾಟಕ, ನಮ್ಮ ವರ್ತಮಾನ ಕರ್ನಾಟಕ, ಅಕ್ಷರಗಳನ್ನು ಜೋಡಿಸಿ ಪ್ರಶ್ನೋತ್ತರಿ, ನಮ್ಮ ಪದಬಂಧ, ಪದವಿನೋದ, ಶ್ರವ್ಯ ಕಾವ್ಯ ಹಾಗೂ ಚಟ್ಪಟ್ಟಿನ ಕುರುಳಿ. ಒಟ್ಟು 8 ಸುತ್ತಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. Hi, I'm Vikas. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card Safe app for card security purpose. Lock and bar card by yourself. The transaction limit. Stop being victim. Internet account view, real-time balance view, Yum passbook, download statement. UPI. Link your account to any UPI payment app. Google Pay, Phone Pay, Paytm. Experience the convenient digital banking channels. For more information, please visit your nearest branch. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ವಿಕಾಸ್ ಬ್ಯಾಂಕ್ 25 ವರ್ಷಗಳ ಸಾರ್ಥಕ ಸೇವೆಯನ್ನು ನೀಡ್ತಾ ಮುಂದುವರಿತಾ ಇದೆ. ವಿಕಾಸ್ ಬ್ಯಾಂಕ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮೊದಲ ಸುತ್ತನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಪ್ರಾಚೀನ ಕರ್ನಾಟಕ. ಈ ಸುತ್ತಿನ ನಿಯಮಗಳು ಈ ರೀತಿ ಇದೆ. ಒಬ್ಬರಿಗೆ ಒಂದು ಪ್ರಶ್ನೆ. ಪ್ರಶ್ನೆಯು ರೌಂಡ್ ರಾಬಿನ್ ಮಾದರಿಯಲ್ಲಿ ಒಬ್ಬರಿಗೆ ಮಾತ್ರ ವರ್ಗಾವಣೆಯಾಗುತ್ತದೆ. ಮೊದಲನೆಯವರಿಗೆ ಕಾಲಾವಕಾಶ +10 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರವನ್ನು ನೀಡಬೇಕಾಗುತ್ತೆ. ಸರಿ ಉತ್ತರಕ್ಕೆ +10 ಅಂಕ, ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಚನ್ನವೀರ ಕಣವಿ ಬರೆದ ಚಿಣ್ಣರ ಲೋಕವ ತೆರೆಯೋಣ ಎನ್ನುವ ಮಕ್ಕಳ ಪದ್ಯಗಳ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪ್ರಶ್ನೆ ಬರ್ತಾ ಇದೆ ವಿಜಯಲಕ್ಷ್ಮಿ ಅವರಿಗೆ. ವಿಜಯಲಕ್ಷ್ಮಿ ಅವರೇ, ತಮ್ಮ ಪ್ರಶ್ನೆ: ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ಸುಮಾರು ಎಷ್ಟು ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. 400 ವರ್ಷಗಳು, 500 ವರ್ಷಗಳು, 600 ವರ್ಷಗಳು, 800 ವರ್ಷಗಳು. ಸಮಯ ಮುಗೀತು ವಿಜಯಲಕ್ಷ್ಮಿ ಅವರೇ. ನಾಗರಾಜ್ ಶೆಟ್ಟಿ 400 ವರ್ಷಗಳು. 400 ವರ್ಷಗಳು. ನಾಗರಾಜ್ ಶೆಟ್ಟಿ ಇದರ ನಾಗರಾಜ್ ಶೆಟ್ಟಿ ಅವರು ನಾಗರಾಜ್ ಶೆಟ್ಟಿ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಬೇಕು. ಹಾ, ಹೇಳಿ. 600 ವರ್ಷಗಳು. 600 ವರ್ಷಗಳು. 600 ವರ್ಷಗಳು ಅನ್ನೋದು ಸರಿಯಾದ ಉತ್ತರ.
ಕ್ರಿಸ್ತಶಕ 543ರಲ್ಲಿ ಆರಂಭವಾಗಿ 753ರವರೆಗೆ ಮುಂದುವರಿಯುತ್ತೆ ಚಾಲುಕ್ಯ ಸಾಮ್ರಾಜ್ಯ. ಆದರೆ ಸಾಮ್ರಾಟರು ಅನ್ನೋ ಹೆಸರಿನಿಂದ ವಂಚಿತರಾಗ್ತಾರೆ 753 ಆದಮೇಲೆ. ಅವರು ಸಾಮಂತರಾಗಿ, ರಾಷ್ಟ್ರಕೂಟರ ಸಾಮಂತರಾಗಿ ಸಣ್ಣ ಪ್ರಮಾಣದಲ್ಲಿ ರಾಜ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ಸಾಮ್ರಾಟರಾಗಿ ಅವರು ಸುಮಾರು 600 ವರ್ಷಗಳ ಕಾಲ ಇಡೀ ದಕ್ಷಿಣ ಭಾರತವನ್ನು, ಬಹುಪಾಲು ದಕ್ಷಿಣ ಭಾರತವನ್ನು ಅವರು ಆಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನಾಗರಾಜ್ ಶೆಟ್ಟಿ ಅವರಿಗೆ ತಮ್ಮ ಪುಸ್ತಕ ಚಿತ್ರಸಲ್ಲಾಪ NS ಶಂಕರ್ ಬರೆದಿರುವಂಥದ್ದು. ತಮ್ಮ ಪ್ರಶ್ನೆ: ಇಮ್ಮಡಿ ಪುಲಿಕೇಶಿಯು ಯಾವ ವಂಶದ ರಾಜಕುಮಾರಿಯನ್ನ ಮದುವೆ ಆಗಲಿ? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಗಂಗಾ ಮತ್ತು ಕದಂಬ, ಗಂಗಾ ಮತ್ತು ರಾಷ್ಟ್ರಕೂಟ, ಅಳುಪ ಮತ್ತು ಗಂಗಾ, ಗಂಗಾ ಮತ್ತು ಪಲ್ಲವ. ಗಂಗಾ ಮತ್ತು ರಾಷ್ಟ್ರಕೂಟ. ನಾಗರಾಜ್ ಶೆಟ್ಟಿ ಅವರು ಉತ್ತರ ಕೊಡಬೇಕು. ಗಂಗಾ ಮತ್ತು ರಾಷ್ಟ್ರಕೂಟ. ಗಂಗಾ ಮತ್ತು ರಾಷ್ಟ್ರಕೂಟ ಆಯ್ಕೆ 2. ಹೌದಾ ನಳಿನಿಯವರೇ? ಹಾ ಸರ್. ಹೌದು ಸರ್. ಅದೇ ಉತ್ತರವಾ? ಗಂಗಾ ಮತ್ತು ರಾಷ್ಟ್ರಕೂಟ. ಉತ್ತರವನ್ನ ನೋಡಬಹುದಾ? ಅಳುಪರು ಮತ್ತು ಗಂಗರು ಕರ್ನಾಟಕವನ್ನ ಚಾಲುಕ್ಯರು ಆಳಿದ ಮೇಲೆ ರಾಷ್ಟ್ರಕೂಟರು ಬರ್ತಾರೆ. ಹಾಗಾಗಿ ಮೊದಲೇ ರಾಷ್ಟ್ರಕೂಟರ ಜೊತೆ ಅವರು ಮದುವೆ ಸಂಬಂಧವನ್ನು ಬೆಳೆಸೋದು ಅಸಾಧ್ಯ. ಇಮ್ಮಡಿ ಪುಲಿಕೇಶಿ ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತದ ಮೇಲೆ ಆತ ಗಮನವನ್ನು ಹರಿಸ್ತಾನೆ. ದಕ್ಷಿಣದಲ್ಲಿ ಆತ ಬರದೇ ಇರೋದಕ್ಕೆ ಕಾರಣ ಕರಾವಳಿ ತೀರದ ಅಳುಪರು ಯಾರಿದ್ದಾರೆ ಅವರ ಜೊತೆ, ಹಾಗೆಯೇ ಗಂಗ ಸಾಮ್ರಾಜ್ಯದ ಜೊತೆ ಹೆಣ್ಣನ್ನು ತಗೊಂಡ್ಬರ್ತಾನೆ. 2 ವಂಶದಿಂದ ಸಂಬಂಧವನ್ನ ಬೆಳೆಸ್ತಾನೆ. ಹಾಗಾಗಿ ಅವರೆಲ್ಲ ನೆಂಟರಾಗೋ ಕಾರಣ ದಕ್ಷಿಣದ ಕಡೆ ಅವನು ಯುದ್ಧ ಮಾಡಲಿಕ್ಕೆ, ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಲಿಕ್ಕೆ ಬರೋದಿಲ್ಲ. ಅಳುಪರು ಅಂತಹ ದೊಡ್ಡ ಅರಸರೇನಲ್ಲ, ಆದರೆ ಕರಾವಳಿಯನ್ನ ನಿಯಂತ್ರಿಸ್ತಾ ಇರ್ತಾರೆ. ಕರಾವಳಿ ತೀರವನ್ನ ನಿಯಂತ್ರಿಸ್ತಾ ಇರೋದ್ರಿಂದ ವ್ಯಾಪಾರ ವಹಿವಾಟನ್ನ ಅವರೇ ನಿಯಂತ್ರಿಸೋದ್ರ ಜೊತೆಗೆ ಮುಖ್ಯವಾಗಿ ಅರಬ್ಬರಿಂದ ಬರುವ ಕುದುರೆಗಳು ಏನಿವೆ ಆ ಕುದುರೆಗಳನ್ನ ಕೊಂಡ್ಕೋಬೇಕಾಗುತ್ತೆ. ಹಾಗಾಗಿ ಚಾಲುಕ್ಯರು ಅಳುಪರ ಜೊತೆ ಒಳ್ಳೆಯ ಸಂಬಂಧವನ್ನ ಇಟ್ಕೊಳ್ಳಿಕ್ಕೆ ಅವ್ರ ಮನೆ ಹೆಣ್ಣುಗಳನ್ನ ಮದುವೆಯಾಗ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನಳಿನಿ ಅವರಿಗೆ. ನಳಿನಿಯವರೇ, ಬುದ್ಧನ ರಾಟಿ ಮರಾಠಿ ಉತ್ತಮ ಕಾಂಬಳೆ ಬರೆದಿರುವಂಥದ್ದು. ಕನ್ನಡಕ್ಕೆ ಚಂದ್ರಕಾಂತ ಪೋಕಳೆ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ: ಇಮ್ಮಡಿ ಪುಲಿಕೇಶಿಯ ನಂತರ ಬಾದಾಮಿಯು 13 ವರ್ಷಗಳ ಕಾಲ ಯಾರ ವಶದಲ್ಲಿ ಇತ್ತು? ಪಲ್ಲವರು, ಚೋಳರು, ಪಾಂಡ್ಯರು ಹಾಗೂ ಗಂಗರು. ನಳಿನಿಯವರು? ಪಲ್ಲವರು ಸರ್. ಪಲ್ಲವರು. ಪಲ್ಲವರು ಉತ್ತರ ಸರಿಯಾಗಿದೆ. ಹೇಗೆ ಅಂತ ಹೇಳ್ತೀರಾ ನಳಿನಿಯವರೇ? ಯಾಕೆಂದ್ರೆ ಪಲ್ಲವರು ದಂಡೆತ್ತಿ ಬರ್ತಾರೆ ಸರ್ ಬಾದಾಮಿ ಮೇಲೆ ಇಮ್ಮಡಿ ಪುಲಿಕೇಶಿಯ ನಂತರ. ಆದ ಕಾರಣ ಬಾದಾಮಿ ಪಲ್ಲವರ ವಶದಲ್ಲಿತ್ತು 13 ವರ್ಷಗಳ ಕಾಲ. ಇಮ್ಮಡಿ ಪುಲಿಕೇಶಿಯ ಮೇಲೆ ಪಲ್ಲವರ ನರಸಿಂಹವರ್ಮ ದಂಡೆತ್ತಿ ಬರ್ತಾನೆ. ಯುದ್ಧದಲ್ಲಿ ಪುಲಿಕೇಶಿ ಸಾಯ್ತಾನೆ. ಸತ್ತಾಗ ಈತ ಇಡೀ ನಗರವನ್ನ ಲೂಟಿ ಮಾಡ್ತಾನೆ. ಲೂಟಿ ಮಾಡಿ ವಾತಾಪಿಯಲ್ಲಿ ಇದ್ದಂಥ ಗಣಪತಿಯ ಮೂರ್ತಿಯನ್ನ ತಮಿಳುನಾಡಿಗೆ ತಗೊಂಡು ಹೋಗ್ತಾನೆ. ಹಾಗಾಗಿ ವಾತಾಪಿ ಗಣಪತಿ ಹಲೋ ಸರ್. ಸರ್ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು.
ಏನ್ ಕಾಣಿಸ್ತಾ ಇಲ್ವಾ? ಇಲ್ಲ, ಸ್ಟಾಪ್ ಆಗಿತ್ತು ಸರ್. ಮೋಸ್ಟ್ಲಿ ಕನೆಕ್ಟಿವಿಟಿ ಇಶ್ಯೂ ಇತ್ತು ನಿಮ್ಮ ಕಡೆ. ಮತ್ತೆ ಶೇರ್ ಮಾಡಿ. PPT ಕಾಣ್ತಾ ಇಲ್ಲ ಸರ್. ಈ ಕಾಣಿಸ್ತಾ ಇದೆಯಾ? ಹಾ, ಕಾಣ್ತಾ ಇದೆ ಸರ್. ಅದೇ ವಾತಾಪಿ ಗಣಪ ಅಂತ ಹೇಳ್ತಾ ಇದ್ದೀರಿ ಸರ್ ಅಲ್ಲಿಂದ. ಹಾ, ವಾತಾಪಿ ಗಣಪತಿದು ಲೂಟಿ ಹೊಡಿತಾರೆ. ಬಾದಾಮಿಯನ್ನ ಲೂಟಿ ಹೊಡೆದು ಗಣಪತಿ ಅಂತ ಹೋಗ್ತಾರೆ. ಅದೇ ನಮ್ಮ ಚಾಲುಕ್ಯರು ಪಲ್ಲವರ ಸಾಮ್ರಾಜ್ಯವನ್ನ ಆಕ್ರಮಿಸ್ಕೊಂಡಾಗ ಮುಂದಿನ ದಿನಗಳಲ್ಲಿ ಅವರು ಲೂಟಿ ಹೊಡೆಯಲ್ಲ. ಅಲ್ಲಿನ ದೇವಸ್ಥಾನಗಳಿಗೆ, ಊರಿಗೆ, ಜನರಿಗೆ ಯಾವುದೇ ತೊಂದರೆಯನ್ನ ಕೊಡಲ್ಲ. ಅದರ ಬದಲಿಗೆ ಒಂದಷ್ಟು ಉಂಬಳಿ ಇತ್ಯಾದಿಗಳನ್ನೆಲ್ಲ ದೇವಸ್ಥಾನಕ್ಕೆ ಕೊಡ್ತಾರೆ. ಒಂದು ಶಾಸನವನ್ನ, ಕನ್ನಡ ಶಾಸನವನ್ನ ಮಾತ್ರ ಅಲ್ಲಿ ಬರೆಸ್ತಾರೆ. ಇದೇ ಬಹಳ ಮುಖ್ಯವಾದ ವ್ಯತ್ಯಾಸ ತಮಿಳರ ನಡುವೆ ಮತ್ತು ಕನ್ನಡಿಗರ ನಡುವೆ. ಇಮ್ಮಡಿ ಪುಲಿಕೇಶಿ ಸತ್ತು ಹೋದ ಮೇಲೆ 13 ವರ್ಷಗಳ ಕಾಲ ಪಲ್ಲವರ ಅಂದರೆ ನರಸಿಂಹವರ್ಮ ಅಲ್ಲಿರೋದಿಲ್ಲ, ಆತನ ಕಡೆಯಿಂದ ಒಂದಷ್ಟು ಜನ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಹಾಗಾಗಿ ತಾತ್ಕಾಲಿಕವಾಗಿ ಹಿನ್ನಡೆಯನ್ನು ಕಂಡಂಥ ನಮ್ಮ ಚಾಲುಕ್ಯರು ಮತ್ತೆ ಚಿಗುತುಕೊಂಡು ಪಲ್ಲವರನ್ನು ಹೊಡೆದೋಡಿಸಿ ಮತ್ತೆ ಸಾಮ್ರಾಜ್ಯವನ್ನು ಮುಂದುವರಿಸ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ. ನಾಗರಾಜ್ ಅವರಿಗೆ ಪುಸ್ತಕ ಮತ್ತು ಪ್ರಶ್ನೆ: ದಲಿತ ಸಾಹಿತ್ಯದ ಸೌಂದರ್ಯ ಪ್ರಜ್ಞೆ, ಮರಾಠಿ ಮೂಲ, ಡಾಕ್ಟರ್ ಶರಣಕುಮಾರ ಲಿಂಬಾಳೆ, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ವಿಠ್ಠಲರಾವ್ ಟಿ ಗಾಯಕ್ವಾಡ್ ಅವರು. ನಮ್ಮ ಪ್ರಶ್ನೆ: ಅರಬ್ ದೊರೆ ಉಮಯ್ಯಾದ್ ಖಲೀಫ್ ಯಾರ ಆಡಳಿತದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬಂದನು? ಆಯ್ಕೆಗಳನ್ನು ನೋಡೋಣ. ವಿಜಯಾದಿತ್ಯ, ವಿಕ್ರಮಾದಿತ್ಯ, ಮೊದಲನೇ ವಿಕ್ರಮಾದಿತ್ಯ, ಎರಡನೇ ವಿಕ್ರಮಾದಿತ್ಯ ಹಾಗೂ ಕೀರ್ತಿವರ್ಮ ಎರಡನೆಯವರು, ಇಮ್ಮಡಿ ಕೀರ್ತಿವರ್ಮ. ಸರಿಯಾದ ಉತ್ತರ ತಿಳ್ಕೊಳ್ಳೋಣ. ನಾಗರಾಜ್ ಸರ್, ವಿಕ್ರಮಾದಿತ್ಯ 1. ವಿಕ್ರಮಾದಿತ್ಯ 1. ಮೊದಲ, ಎರಡ? 1 ಸರ್. ಮೊದಲು ವಿಕ್ರಮಾದಿತ್ಯ 1. ಹೌದಾ ವಿಜಯಲಕ್ಷ್ಮಿ? ನನಗೆ ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ವಾ? ಉತ್ತರವನ್ನ ನೋಡೋಣ. ವಿಕ್ರಮಾದಿತ್ಯ 2, ಇಮ್ಮಡಿ ವಿಕ್ರಮಾದಿತ್ಯ. ಈಗಾಗಲೇ ನಾನು ಹೇಳಿದ ಹಾಗೆ ಚಾಲುಕ್ಯರು ದಕ್ಷಿಣ ಭಾರತದ ಕಡೆಗೆ ಹೆಚ್ಚು ದಂಡೆತ್ತಿ ಬರದೆ ಉತ್ತರ ಭಾರತದ ಕಡೆಗೆ ಗೆಲ್ತಾ ಹೋಗ್ತಾರೆ. ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿಯವರೆಗೆ ಕನ್ನಡ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಅಲ್ಲಿ ಹರ್ಷನನ್ನ ನಿಲ್ಲಿಸ್ತಾನೆ. ಹರ್ಷನಿಗೆ ದಕ್ಷಿಣ ಭಾರತವನ್ನು ಗೆಲ್ಲಬೇಕು ಅಂತ ಆಸೆ ಇರುತ್ತೆ. ಆದರೆ ಅವನ ಆಸೆಯನ್ನ ಭಂಗಪಡಿಸೋದು ಇಮ್ಮಡಿ ಪುಲಿಕೇಶಿ. ಆ ನರ್ಮದಾ ನದಿಯ ತೀರದಲ್ಲಿ ಏನು ಯುದ್ಧ ನಡೆಯುತ್ತೆ, ಆ ಯುದ್ಧದಲ್ಲಿ ಹರ್ಷವರ್ಧನ ಸೋಲ್ತಾನೆ. ಸೋತು ಒಂದು ಒಪ್ಪಂದ ಮಾಡ್ಕೋತಾರೆ, ನಾನು ಉತ್ತರ ಪದೇಶ್ವರ ಆಗ್ತೇನೆ, ನೀನು ದಕ್ಷಿಣ ಪದೇಶ್ವರ ಆಗು ಅಂತ. ಆ ಒಂದು ಸಾಮ್ರಾಜ್ಯ ಏನಿದೆ ಹಾಗೆ ಇಮ್ಮಡಿ ವಿಕ್ರಮಾದಿತ್ಯನ ಕಾಲಕ್ಕೂ ಮುಂದುವರಿಯುತ್ತೆ. ಅಲ್ಲಿ ಗುಜರಾತ್ ಅಂತ ಪ್ರದೇಶ ಏನಿದೆ, ಆ ಗುಜರಾತ್ ಪ್ರದೇಶದಲ್ಲಿ ಇವರು ಅರಬ್ ದೊರೆ ಉಮಯ್ಯಾದ್ ಖಲೀಫ್ ಅವರು ಸೈನ್ಯ ತಗೊಂಡು ಆಕ್ರಮಣ ಮಾಡ್ತಾರೆ. ಆದರೆ ಇಮ್ಮಡಿ ವಿಕ್ರಮಾದಿತ್ಯನ ಸಾಮಂತ ಒಬ್ಬ ಅಲ್ಲಿ ಪುಲಕೇಶಿ ಅಂತ ಇರ್ತಾನೆ. ಆ ಪುಲಕೇಶಿ ಈ ಅರಬ್ ದೊರೆ ಜೊತೆ ಹೋರಾಡಿ ಅವರ ಸೈನ್ಯವನ್ನ ಹಿಮ್ಮೆಟ್ಟಿಸ್ತಾನೆ. ಇಲ್ಲಿಗೆ ಮೊದಲ ಸುತ್ತನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಈಗ ಎರಡನೇ ಸುತ್ತು ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ ನಮ್ಮ ವರ್ತಮಾನ ಕರ್ನಾಟಕ. ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಮೊದಲ ಪ್ರಶ್ನೆ ವಿಜಯಲಕ್ಷ್ಮಿ ಅವರಿಗೆ ತಮ್ಮ ಪುಸ್ತಕ ಮಳೆ ಮಿಂದ ನೆಲ, ಮುಡ್ನಾಕೋಡು ಚಿನ್ನಸ್ವಾಮಿ ಬರೆದಿರುವಂಥದ್ದು. ಪ್ರಶ್ನೆ: ಕರ್ನಾಟಕದಲ್ಲಿ ಇನೋವಾ ಅಗ್ರಿ ಬಯೋಪಾರ್ಕ್ ಎಲ್ಲಿ ಸ್ಥಾಪನೆಯಾಗಿದೆ? ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಜೇವರ್ಗಿ, ಶಿವಮೊಗ್ಗ, ಮಾಲೂರು, ಹಿರಿಯೂರು. ವಿಜಯಲಕ್ಷ್ಮಿ ಅವರೇ? ಸರ್ ಮಾಲೂರು.
ಮಾಲೂರು. ಮಾಲೂರು ಉತ್ತರ ಸರಿಯಾಗಿದೆ. ಈ 4 ಸ್ಥಳಗಳನ್ನ ಏನ್ ನಾವು ತೋರಿಸಿದ್ವಿ, ದೇವರಿಗೆ, ಶಿವಮೊಗ್ಗ, ಮಾಲೂರು ಮತ್ತು ಬೆಂಗಳೂರು, ಈ 4 ಸ್ಥಳಗಳಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತ ಒಂದು ನಗರ, ಪುಟ್ಟ ನಗರ ಆರಂಭವಾಗ್ತಾ ಇದೆ. ಅನೇಕ ಸಣ್ಣ ಪುಟ್ಟ ಕಾರ್ಖಾನೆಗಳು ಆಹಾರಕ್ಕೆ ಸಂಬಂಧಪಟ್ಟಂತ ವಿವಿಧ ಚಟುವಟಿಕೆಗಳನ್ನ ನಡೆಸ್ತಾ ಇದೆ. ಆದರೆ ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಅನ್ನೋ ಹೆಸರಿನ ಈ ಆಹಾರ ತಯಾರಿಕಾ ಘಟಕ ಏನಿದೆ ಅದು ಮಾಲೂರಿನ ಹೊರವಲಯದಲ್ಲಿ ಆರಂಭ ಆಗ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನಾಗರಾಜ್ ಶೆಟ್ಟಿ ಅವರೇ, ತಮ್ಮ ಪುಸ್ತಕ ಮತ್ತು ಪ್ರಶ್ನೆ. ಇನ್ನಷ್ಟು ಹೇಳದೆ ಉಳಿದದ್ದು ಬನ್ನಂಜೆ ಗೋವಿಂದಾಚಾರ್ಯ ಬರೆದಂತ ಪುಸ್ತಕ. ಪ್ರಶ್ನೆ ಈ ಕೆಳಗಿನ ಯಾವ ನಗರದಲ್ಲಿ IT ಪಾರ್ಕ್ ಇಲ್ಲ? ಹುಬ್ಬಳ್ಳಿ, ಶಿವಮೊಗ್ಗ, ಕಲಬುರಗಿ ಹಾಗೂ ವಿಜಯಪುರ. ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬಾ ಇದೆಯಲ್ಲ. ನಾಗರಾಜ್ ಶೆಟ್ಟಿ ಅವರು ಏನ್ ಮಾಡ್ತಿದ್ದಾರೆ? ಉತ್ತರ ಕೊಡಿ ಸರ್. ಇದೀನಿ ಸರ್. ವಿಜಯಪುರ ಸರ್. ವಿಜಯಪುರ ಅನ್ನೋದು ಸರಿಯಾದ ಉತ್ತರ. ಉಳಿದ 3 ನಗರಗಳು ಏನಿದೆ, ಹುಬ್ಬಳ್ಳಿ, ಕಲಬುರಗಿ, ಶಿವಮೊಗ್ಗ, ಅಲ್ಲಿ ಈಗಾಗಲೇ IT ಪಾರ್ಕ್ ಸ್ಥಾಪನೆಯಾಗಿ ಅದು ಕೆಲಸ ಮಾಡ್ತಾ ಇದೆ. ಪ್ರಧಾನ IT ಪಾರ್ಕ್ ಬೆಂಗಳೂರಲ್ಲಿದೆ. ಈ 3 ನಗರಗಳಲ್ಲೂ ಸಹ ಈಗ ಒಳ್ಳೆಯ ಚಟುವಟಿಕೆ ಆರಂಭ ಆಗಿದೆ IT ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನಳಿನಿ ಅವರಿಗೆ. ತಮ್ಮ ಪುಸ್ತಕ ಸಾವಿತ್ರಿ, ಶ್ರೀ ಅರವಿಂದರ ಮಹಾಕಾವ್ಯ, ಡಾಕ್ಟರ್ RK ಕುಲಕರ್ಣಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ, ಕರ್ನಾಟಕದಲ್ಲಿ ಪುರುಷ ಮತ್ತು ಸ್ತ್ರೀಯರ ಅನುಪಾತವೆಷ್ಟು ಅನ್ನೋದನ್ನ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. 1873, 1973, ಆಯ್ಕೆ 3 1000, 1000, ಆಯ್ಕೆ 4 1000, 1100. 1973 ಸರ್. 973 ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಇಡೀ ಭಾರತದಲ್ಲಿ ಈ ಪುರುಷ ಮತ್ತು ಸ್ತ್ರೀಯರ ಅನುಪಾತ ತಗೊಂಡ್ರೆ ಇದಕ್ಕಿಂತಲೂ ಕಡಿಮೆ ಬರುತ್ತೆ. ಆದರೆ ಒಂದು ಸಮಾಧಾನಕರ ಅಂಶ ಅಂತ ಹೇಳ್ತಂದ್ರೆ, ಈಶಾನ್ಯ ಭಾರತ ಅಂತ ನಾವೇನು ಕರಿತೇವೆ, 7 ಪುಟ್ಟ ರಾಜ್ಯಗಳು ಏನಿವೆ, ಆ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಗಂಡು ಹುಡುಗರಿಗಿಂತ ಹೆಚ್ಚಾಗ್ತಾ ಇದೆ. ದಕ್ಷಿಣದಲ್ಲಿ ಕೇರಳದಲ್ಲಿ ಅಂತಹ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಅಲ್ಲಿ ಪುರುಷರಿಗಿಂತ ಹೆಣ್ಣು ಮಕ್ಕಳದೇ ಸಂಖ್ಯಾ ಪ್ರಮಾಣ ಅಧಿಕವಾಗಿತ್ತು. ಈಗ ಆ ಒಂದು ಸ್ಥಿತಿ ಈಶಾನ್ಯ ಭಾರತದಲ್ಲಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಚಳವಳಿ ಏನಿದೆ, ಹೆಣ್ಣು ಮಕ್ಕಳನ್ನ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಚಳವಳಿ, ಅದು ದೇಶಾದ್ಯಂತ ಹರಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ನಾಗರಾಜ್ ಅವರಿಗೆ. ನಾಗರಾಜ್, ತಮ್ಮ ಪುಸ್ತಕ ಸುಧಾ ಶರ್ಮಾ ಚವತ್ತಿ ಸಂಪಾದಿಸಿರುವ 2 ಕಣ್ಣು ಒಂದೇ ದೃಷ್ಟಿ ಎನ್ನುವ ಪುಸ್ತಕ. ಪ್ರಶ್ನೆ, ಇಂದಿನ ಹೊಸಪೇಟೆಯ ಹಿಂದಿನ ಹೆಸರೇನು? ಕಮಲಾಪುರ, ತಿಮ್ಲಾಪುರ, ನಾಗಲಾಪುರ, ಸೋಮಲಾಪುರ. ಬಹಳ ಸುಲಭವಾದ ಪ್ರಶ್ನೆ. ಅನ್ಮ್ಯೂಟ್ ಮಾಡ್ಕೊಂಡು ಉತ್ತರ ಕೊಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೋಮಲಾಪುರ ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ, ಹೌದಾ?
ಶ್ರೀ ಸರ್ ನಾಗಲಾಪುರ. ನಾಗಲಾಪುರ. ನಾಗಲಾಪುರ ಸರಿಯಾದ ಉತ್ತರ. ಕೃಷ್ಣದೇವರಾಯ ತನ್ನ ತಾಯಿ ನಾಗಲಾಂಬಿಕೆ ಹೆಸರಲ್ಲಿ ಒಂದು ಹೊಸ ಊರನ್ನ ಆರಂಭಿಸ್ತಾರೆ. ವಿಜಯನಗರದ ಹಂಪಿಯ ಸಾಮ್ರಾಜ್ಯ ರಾಜಧಾನಿ ಏನಿರುತ್ತೆ, ರಾಜಧಾನಿಯ ಹೊರವಲಯದಲ್ಲಿ. ಅದನ್ನ ಇವತ್ತು ನಾವು ಹೊಸಪೇಟೆ ಅಂತ ಕರಿತೇವೆ. ಆಗ್ಲೂ ಹೊಸಪೇಟೆ ಅಂತಲೇ ಕರೀತಾ ಇದ್ರು, ಆದರೆ ಮಹಾರಾಜರು ಹೆಸರನ್ನ ಬದಲಾವಣೆ ಮಾಡ್ತಾರೆ. ಒಂದಷ್ಟು ದಿನಗಳವರೆಗೆ ನಾಗಲಾಪುರ ಅಂತ ಕರೀತಾರೆ. ಆದರೆ ಅದಾದ ಮೇಲೆ ಯಾಕೋ ಗೊತ್ತಿಲ್ಲ, ಆ ಹೆಸರು ಬಳಕೆಗೆ ಬರೋದು ಕಡಿಮೆಯಾಗಿ ಹೊಸಪೇಟೆ ಅನ್ನೋ ಹೆಸರೇನೆ ಇವತ್ತಿನವರೆಗೂ ಮುಂದುವರ್ಕೊಂಡು ಬಂದಿದೆ. ಇಲ್ಲಿಗೆ 2ನೇ ಸುತ್ತನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಈಗ ವಿಕಾಸ್ ಬ್ಯಾಂಕ್ ಅಂತ ಹೇಳಿ 3ನೇ ಸುತ್ತನ್ನ ಆರಂಭಿಸ್ತಾ ಇದ್ದೇವೆ. ಅಕ್ಷರಗಳನ್ನ ಜೋಡಿಸಿ. ನಿಯಮಗಳು: 8 ಕನ್ನಡ ಅಕ್ಷರಗಳನ್ನ ಕೊಡ್ತೇವೆ. ಆ ಅಕ್ಷರಗಳನ್ನ ಅರ್ಥವತ್ತಾಗಿ ಜೋಡಿಸ್ಬಿಟ್ಟು ಕನ್ನಡ ನುಡಿಗಟ್ಟು, ಗಾದೆ ಅಥವಾ ವಾಕ್ಯವನ್ನು ರೂಪಿಸಬೇಕು. ಮೊದಲನೆಯವರೆಗೆ ಕಾಲಾವಕಾಶ 60 ಸೆಕೆಂಡ್ ಇರುತ್ತೆ. 2ನೇಯವರ ತಕ್ಷಣ ಉತ್ತರವನ್ನ ಕೊಡಬೇಕಾಗುತ್ತೆ. ಮೊದಲ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ. ವಿಜಯಲಕ್ಷ್ಮಿ ಅವರೇ, ತಮ್ಮ ಪುಸ್ತಕ ಗಡಿನಾಡು ನುಡಿಸೊಗಡು, ಡಾಕ್ಟರ್ ಮೋಹನ್ ಕುಂಟಾರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಬಿ ಭಾ ಸು ವ ನ ದಿ ಧ ಬಂ. ಸರ್ ವಿಜಯಲಕ್ಷ್ಮಿ ಅವರು ಉತ್ತರ ಭುವನ. ಕೊಡ್ತಾರಾ? ಹಾ ಸರ್, ಭುವನ. ಹಾ, ಬಂದ ಬಂದ ಭುವನ ಅನ್ನಕ್ಕೆ ಭೂ ಇಲ್ಲಮ್ಮ, ಭಾ ಮಾತ್ರ ಇದೆ, ಹಾ, ಭೂ ಇಲ್ಲ. ಹಾ, ಭವನ ಬಂದ ಬಂದ ಭವನ ಬಂದ ಬಿಡಿಸು ಅನ್ಸ. ಭವನ ಬಂದ ಬಿಡಿಸು ಅಂದ್ರೆ ಅರ್ಥ ಏನಮ್ಮ? ಹತ್ರಕ್ಕೆ ಬಂದು ದೂರ ಹೋಗಿದ್ದೀರಿ, ಒಂದು ಚೂರು ಬದಲಾವಣೆ ಮಾಡಿ ಉತ್ತರವನ್ನ. ಹಾ ಸರ್. ಅರ್ಥ ಆಗವಲ್ ಸರ್. ಗೊತ್ತಾಗ್ತಾ ಇಲ್ವಾ? ಹಾ ಸರ್. ನಾಗರಾಜ್ ಶೆಟ್ಟಿ ಅವರು, ಬಂಧನವ ಬಿಡಿಸು. ಬಂಧನವ ಬಿಡಿಸು ಅಂದ್ರೆ ಏನಾಯ್ತು? ನಮಗೆ 8 ಅಕ್ಷರ ಬೇಕು, ಹೆಚ್ಚು ಬೇಡ ಕಡಿಮೆನೂ ಬೇಡ. ಅಕ್ಷರಗಳನ್ನ ಬಿಡ್ಲೂಬಾರ್ದು, ಸೇರಿಸಲೂಬಾರ್ದು. ಉತ್ತರವನ್ನ ನೋಡಬಹುದಾ? ಭವ ಬಂಧನ ಬಿಡಿಸು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಪ್ರಪಂಚ ಅನ್ನೋದು ಒಂದು ರೀತಿಯಾದ ಬಂಧನ. ಈ ಬಂಧನದಿಂದ ಬಿಡುಗಡೆಗೊಳಿಸಿ ನನಗೆ ಮೋಕ್ಷವನ್ನ ಕೊಡು ಅಂತ ಒಬ್ಬ ಭಕ್ತ ಪ್ರಾರ್ಥಿಸುವ ರೀತಿ ಇದು. ಭವಬಂಧನ ಬಿಡಿಸು. ನಾಗರಾಜ್ ಶೆಟ್ಟಿ ತಮ್ಮ ಪುಸ್ತಕ ಮತ್ತು ಪ್ರಶ್ನೆ ಹಾಲು ಮತ್ತು ಸಂಸ್ಕೃತಿ, ಪ್ರೊಫೆಸರ್ FT ಹಳ್ಳಿಕೇರಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಬಂ ಕ ದ ಧಿ ಕ್ರ ಚ ರ್ಮ ಲಿ.
ನಾಗರಾಜ್ ಶೆಟ್ಟಿ. ಬಂದಿ ಕ್ರಮ ಚರ್ಮದಲ್ಲಿ. ಹಾ, ಚರ್ಮನ. ನಳಿನಿ ಅವರು ನಳಿನಿ ಇದ್ದೀರಾ? ಇದ್ದೀನಿ ಸರ್. ಹಾ, ಹೇಳಿ. ಉತ್ತರ ಗೊತ್ತಾಗ್ತಾ ಇಲ್ವಾ? ಒಂದು ನಿಮಿಷ ಸರ್. ಎಲ್ಲ ಸಮಯ ಮುಗಿದೋಯ್ತು, 1 ನಿಮಿಷ ಆಗೋಯ್ತು. ಚರ್ಮದಲ್ಲಿ ಕರ್ಮಚಕ್ರದಲ್ಲಿ ಬಂಧಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹುಟ್ಟು, ಬದುಕು, ಸಾವು, ಪಾಪ, ಪುಣ್ಯ ಇವುಗಳ ನಡುವೆ ಕರ್ಮಚಕ್ರದಲ್ಲಿ ಸಿಕ್ಕಾಕೊಂಡಾಗ ನಮಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಕರ್ಮಚಕ್ರದಲ್ಲಿ ಬಂಧಿಯಾಗಿದ್ದೇನೆ, ಈ ಬಂಧನದಿಂದ ನನ್ನನ್ನು ಬಿಡಿಸು ಅಂತ ಕೇಳುವುದು ಉಂಟು. ದೇವರ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥ ಜನ. ನಳಿನಿಯವರೇ, ತಮಗೆ ಬರ್ತಾ ಇದೆ ಈಗ ಅವಕಾಶ. ಒಂದಿಷ್ಟು ಪ್ರೇಮಾಲಾಪ, ಡಾಕ್ಟರ್ ವೀಣಾ ಬನ್ನಂಜೆ ಬರೆದಂತಹ ಪುಸ್ತಕ. ಪ್ರಶ್ನೆ: ನಾ, ಮು, ಬೇ, ನಾ, ಕು, ರು, ಗ, ತ. ನಳಿನಿಯವರೇ, ಅನ್ಮ್ಯೂಟ್ ಮಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಎಲ್ಲರದು ಮ್ಯೂಟ್ ಇರುತ್ತೆ. ನೀವು ಉತ್ತರಿಸಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಲ್ಲರದು ಈಗ ಮ್ಯೂಟ್ ಮಾಡಿರುತ್ತೆ, ಈಗ ಅನ್ಮ್ಯೂಟ್ ಮಾಡಿಬಿಡಿ. ನಳಿನಿ ಮೇಡಮ್ ಅವ್ರು ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ. ಋಣಮುಕ್ತ ಋಣಮುಕ್ತ ನಾಗಬೇಕು. ಋಣಮುಕ್ತನಾಗಬೇಕು ಅಂತಲ್ಲ, ಒಂದಕ್ಷರ ಬಿಡ್ತೀವಿ. ಋಣಮುಕ್ತನಾಗಬೇಕು 8 ಅಕ್ಷರ ಇದೆ ಅಲ್ವಾ? ಋಣಮುಕ್ತನಾಗಬೇಕು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಋಣಮುಕ್ತನಾದರೆ ಸಹಜವಾಗಿ ನಮ್ಮ ಕರ್ಮಚಕ್ರದಿಂದ ನಾವು ಬಿಡುಗಡೆ ಆಗ್ತೇವೆ. ಆಗ ಮೋಕ್ಷ ಸುಲಭವಾಗಿ ನಾವು ಕೇಳದೇನೆ ತನಗೆ ತಾನೇ ದೊರೆಯುತ್ತೆ. ಹಾಗಾಗಿ ನಮ್ಮ ಋಣಗಳು ಏನಿವೆ ಅದರಿಂದ ಮುಕ್ತರಾಗುವ ಕೆಲಸದತ್ತ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ನಾಗರಾಜ್ KM ಈಗ ತಮ್ಮ ಅವಕಾಶ. ತಮಗೆ ಕೊಡಲಿರುವ ಪುಸ್ತಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಕವಿತೆಗಳು. ಡಾಕ್ಟರ್ ಸರ್ಜು ಕಾಟ್ಕರ್ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಪ್ರ, ಮ, ದು, ಕ, ನಿ, ಭೂ, ಸು, ಬ.
ಸಮಯ ಮುಗಿದಿದೆ. ನಾಗರಾಜ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಕು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾಗರಾಜ್, ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಾಗರಾಜ್ ಅನ್ಮ್ಯೂಟ್ ಮಾಡಿ. ಹಲೋ ಹಲೋ ಇಲ್ಲ ನಾಗರಾಜ್ ಮಾತಾಡಿ. ನಾಗರಾಜ್ ಮಾತಾಡಿ ಸರ್. ಮನ್ನಿಸು. ಸರಿಗಿದೆ, ಹೇಳಿ. ಓಕೆ ಸರ್. ಮನ್ನಿಸು ಪ್ರಭು. ಸರಿಯಾಗಿದೆ, ಹೇಳಿ ನಾಗರಾಜ್. ಪ್ರಭು ಮನ್ನಿಸು. ಮನ್ನಿಸು 8 ಅಕ್ಷರ ಬೇಕು. ಬದುಕ. ವಿಜಯಲಕ್ಷ್ಮಿ ಅವರನ್ನು ಕೇಳಲಾ? ಕೇಳಿ ಸರ್. ವಿಜಯಲಕ್ಷ್ಮಿ ಸರ್ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ಹಾ ಬದುಕ ಮನ್ನಿಸು ಪ್ರಭು ಅಂತ ಸರಿಯಾದ ರೂಪ ಆಗಿತ್ತು. ನಾಗರಾಜ್ ಅವರಿಗೆ ಉತ್ತರ ಹೊಳೆದಿತ್ತು ಅಂತ ಅನ್ಸುತ್ತೆ ನನಗೆ. ಆದರೆ ಆತ್ಮವಿಶ್ವಾಸ ಕಡಿಮೆ. ಬದುಕ ಮನ್ನಿಸು ಪ್ರಭು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಮುಂದಿನ ಸುತ್ತು ನಮ್ಮ ಪ್ರಶ್ನೋತ್ತರಿ, 4ನೇ ಸುತ್ತು. ನಿಯಮಗಳು: 3 ಪ್ರಶ್ನೆಗಳು ಮತ್ತು 4 ಉತ್ತರಗಳಿರುತ್ತೆ. ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಜೋಡಿಸಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್, ಎರಡನೆಯವರು ತಕ್ಷಣ ಉತ್ತರವನ್ನು ಕೊಡಬೇಕಾಗುತ್ತೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕ ಇರುತ್ತೆ. ಅಂದರೆ 30 ಅಂಕಗಳನ್ನು 3 ಪುಸ್ತಕಗಳನ್ನು ಗೆಲ್ಲೋದಕ್ಕೆ ಅವಕಾಶ ಉಂಟು ತಮಗೆ ಈ ಒಂದು ಸುತ್ತಲ್ಲಿ. ಮೊದಲ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ. ತಮ್ಮ 3 ಪುಸ್ತಕಗಳು ಸೀತಾಪುರದಲ್ಲಿ ಕತೆಗಳೇ ಇಲ್ಲ, ಬದುಕು ಬದಲಿಸಬಹುದು ಹಾಗೂ ಕಂಬಾರ ಕಾವ್ಯ ಕಾರಣ. ಪ್ರಶ್ನೆ ಶಬ್ದಾರ್ಥಗಳನ್ನು ಜೋಡಿಸಿ ಚಮಕ, ಚಮಕಿ, ಚಮೂರ, ಬಿಪಟ್ಟಿಯಲ್ಲಿ ಹೊಳೆಯುವ ಪುಡಿ, ಚಮರಿ ಮೃಗ, ವೇದ ಸೂಕ್ತದ ಹೆಸರು ಹುಲಿ. ವಿಜಯಲಕ್ಷ್ಮಿ ಅವರು ಸರ್, ಚಮಕ. ಚಮಕ ವೇದ ಸೂಕ್ತದ ಹೆಸರು ಸರ್. ಚಮಕಿ. ಚಮಕಿ ಹೊಳೆಯುವ ಪುಡಿ ಸರ್. ಚಮೂರ. ಚಮೂರ ಚಮರಿ ಮೃಗ ಇರ್ಬೋದಂತ ಅನ್ಕೊಂಡಿನಿ ಸರ್. ಚಮರಿ ಮೃಗ ಅಂತ ಅನ್ಕೊಂಡಿದ್ದೀರಿ, ಹೌದಾ ನಾಗರಾಜ್ ಶೆಟ್ಟಿ?
ಹಾ ನಿಜ ಸರ್. ಹೇಳಿ. ಹೌದು ಸರ್. ಹೌದು ಸರ್. ಚಮಕ ಸರಿಯಾಗಿದೆಯಾ ಉತ್ತರ? ಹಾ ಸರಿಯಾಗಿದೆ. ಉತ್ತರವನ್ನ ನೋಡ್ತಾ ಹೋಗೋಣ. ಚಮಕ ಅಂತ ಹೇಳಿದ್ರೆ ವೇದ ಸೂಕ್ತದ ಹೆಸರು. ಚಮಕಿ ಅಂತ ಹೇಳ್ತಂದ್ರೆ ಹೊಳೆಯುವ ಪುಡಿ. ಚಮೂರ ಅಂತ ಹೇಳಿದ್ರೆ ಹುಲಿ, ಚಮರಿ ಮೃಗ ಅಲ್ಲ. 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ವಿಜಯಲಕ್ಷ್ಮಿ. 2 ಪುಸ್ತಕ ತಮಗೆ ದೊರೀತಾ ಇದೆ. ಈಗ ನಾಗರಾಜ್ ಶೆಟ್ಟಿ ಅವರಿಗೆ ಅವಕಾಶ. 3 ಪುಸ್ತಕ: ಕೊರೋನಾ ಕಾಲದ ಕವಿತೆಗಳು, ಭಗವದ್ಗೀತೆ ಹಾಗೂ ಪ್ರಶಸ್ತಿ ಪುರಾಣ. ಪ್ರಶ್ನೆ: ಚದುರು, ಚದುರ, ಚದರ ಈ ಶಬ್ದಗಳ ಅರ್ಥ ತಿಳ್ಕೋಬೇಕಾಗಿದೆ. ಬಿ ಪಟ್ಟಿಯಲ್ಲಿವೆ: ಒಂದು ಬಗೆಯ ಆಟ, ಚಚ್ಚೌಕ, ಜಾಣ, ಚೆಲ್ಲಾಪಿಲ್ಲಿಯಾಗು. ನಾಗರಾಜ್ ಶೆಟ್ಟಿ. ಹಾ, ಚದುರು, ಚೆಲ್ಲಾಪಿಲ್ಲಿಯಾಗು. ಚದುರ ಒಂದು ಬಗೆಯ ಆಟ. ಚದರ, ಚಚ್ಚೌಕ. ನಳಿನಿಯವರೇ ತಮ್ಮ ಉತ್ತರ. ನಳಿನಿ. ಇದ್ದಾರಾ ನಳಿನಿ ಅವರು? ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ನಳಿ ಮೇಡಮ್ ಅನ್ಮ್ಯೂಟ್ ಮಾಡಿ. ನಿಮ್ದೆಲ್ಲ ಮ್ಯೂಟ್ ಮಾಡಿರುತ್ತೆ, ನಿಮಗೆ ಉತ್ತರಿಸ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ ಮಾತಾಡಿ. ಓಕೆ. ಚದರ, ಚಚ್ಚೌಕ. ಚದುರು ಹೇಳಿಮ್ಮ, ಮೊದಲು ಒಂದು ಕಡೆಯಿಂದ ಹೋಗೋಣ. ಚದುರು. ಚದುರು ಅಂದ್ರೆ ಚೆಲ್ಲಾಪಿಲ್ಲಿಯಾಗು. ಚದುರ, ಚದುರ ಜಾಣ. ಜಾಣ. ಚದರ, ಚಚ್ಚೌಕ. ಚಚ್ಚೌಕ. ಉತ್ತರವನ್ನ ನೋಡ್ತಾ ಹೋಗೋಣ. ಈಗ ಮೊದಲು ಚದುರು, ಚೆಲ್ಲಾಪಿಲ್ಲಿಯಾಗು. ಉತ್ತರ ಸರಿಯಾಗಿದೆ. ಚದುರ ಅಂತ ಹೇಳ್ತಂದ್ರೆ ಜಾಣ. ಉತ್ತರ ಸರಿಯಾಗಿದೆ. ಚದರ ಅಂತ ಹೇಳ್ತಂದ್ರೆ ಚಚ್ಚೌಕ. 2 ಸರಿ ಉತ್ತರ ಕೊಟ್ಟಿದ್ದಾರೆ ನಾಗರಾಜ್ ಶೆಟ್ಟಿಯವರು. 1 ಸರಿ ಉತ್ತರ ಕೊಟ್ಟಿದ್ದಾರೆ ನಳಿನಿ ಅವರು. ನಾಗರಾಜ್ ಶೆಟ್ಟಿಯವರಿಗೆ 2 ಪುಸ್ತಕ, ನಳಿನಿಯವರಿಗೆ 1 ಪುಸ್ತಕ ದೊರೀತಾ ಇದೆ. ಈಗ ನಳಿನಿ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕಗಳು ಮತ್ತೊಬ್ಬರಾದೆ ಮಾಯಿ, ಕೆಂದಾಯಿ ಹಾಗೂ ಲಂಡನ್ ಡೈರಿ. ಶಬ್ದಾರ್ಥಗಳು: ಎ ಪಟ್ಟಿಯಲ್ಲಿ ಗಳಹು, ಗಳಿತ, ಗಳಿಸು. ಬಿ ಪಟ್ಟಿಯಲ್ಲಿ ಲಾಳದ ಕಡ್ಡಿ, ಸುಳ್ಳಾಡು, ಜಾರಿದುದು, ಸಂಪಾದಿಸು.
ನಿರ್ಣಯವರು Yes, ಗಳಹು ಗಳಹು ಜಾರಿದ್ದು ಸರ್. ಗಳಿತ 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 ಲಾಳದ ಕಡ್ಡಿ ಗಳಿಸು ಸಂಪಾದಿಸು. ನಾಗರಾಜ್ ಅವರು ಉತ್ತರ ಕೊಡಬಹುದು ಈಗ. ಗಳಹು ಗಳಹು ಸುಳ್ಳಾಡು. ಸುಳ್ಳಾಡು. ಗಳಿತ ಗಳಿತ ಲಾಳದ ಕಡ್ಡಿ. ಗಳಿಸು ಗಳಿಸು ಸಂಪಾದಿಸು. ಸಂಪಾದಿಸು. ಉತ್ತರವನ್ನ ನೋಡ್ತಾ ಹೋಗೋಣ. ಗಳಹು ಅಂದ್ರೆ ಸುಳ್ಳಾಡು, ಗಳಿತ ಅಂದ್ರೆ ಜಾರಿದುದು, ಗಳಿಸು ಅಂದ್ರೆ ಸಂಪಾದಿಸು, ಲಾಳದ ಕಡ್ಡಿ ಇಲ್ಲಿ ಅನಗತ್ಯ. ನಳಿನಿಯವರು ಒಂದು ಸರಿ ಉತ್ತರ ಕೊಟ್ಟಿದ್ದಾರೆ, ನಾಗರಾಜ್ ಅವರು ಒಂದು ಸರಿ ಉತ್ತರ ಕೊಟ್ಟಿದ್ದಾರೆ. ಹೌದಾ? ಹೌದು ಸರ್. ಇಬ್ರು ಒಂದೊಂದು ಸರಿ ಉತ್ತರ ಕೊಟ್ಟಿದ್ದಾರೆ. ಇಬ್ಬರಿಗೂ ಒಂದೊಂದು ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಾಗರಾಜ್ ಅವರಿಗೆ ಬರ್ತಾ ಇದೆ. ಜನಪದ ರಮ್ಯ ಕಥಾನಕಗಳು, ಶಬ್ದ ವಿವೇಕ ಹಾಗೂ ಮೂರನೆಯ ಮಂತ್ರ. ಶಬ್ದಾರ್ಥಗಳು: ಜಗಲ, ಜಗಲಿ, ಜಗಳೆ ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ ಕಟ್ಟೆ, ಹೋರಾಟ, ಮೋಸಗಾರ ಹಾಗೂ ಕಂಚಿನ ತಾಳ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಜಗಲ ಕೊಡ್ತೀರಾ? ಹೌದು ಸರ್. ಜಗಲ. ಹೌದು. ಜಗಲ ಮೋಸಗಾರ. ಜಗಲಿ ಕಟ್ಟೆ. ಜಗಳ ಹೋರಾಟ. ಅಲ್ಲಲ್ಲ, ಜಗಳೆ. ಜಗಳೆ ಜಗಳೆ ಹೋರಾಟ. ಜಗಳೆ ಹೋರಾಟ. ಜಗಲ ಜಗಲ ಮೋಸಗಾರ. ಕಟ್ಟೆ. ಜಗಲಿ ಹೌದು. ಕಟ್ಟೆ. ಹೌದು ಸರ್. ವಿಜಯಲಕ್ಷ್ಮಿ. ಜಗಲ. ಜಗಲಿ ಕಟ್ಟೆ, ಜಗಳೆ ಜಗಲ ಕಂಚಿನ- ಜಗಲ 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 ಜಗಲ. ಅಲ್ಲಿಂದ ಹೊರಡೋಣ. ಜಗಳೆ ಕಂಚಿನ ತಾಳ. ಅಲ್ಲಮ್ಮ, ಸರ್, ಯಾಕಷ್ಟು ಬೇಗ ಓಡ್ತೀರಿ? ನಾ ಹೇಳ್ತಾ ಇದ್ದೀನಿ, ಜಗಲಾಗ ಅರ್ಥ ಹೇಳಿ. ಜಗಲ ಮೋಸಗಾರ ಸರ್. ಮೋಸಗಾರ. ಜಗಲಿ ಜಗಲಿ ಕಟ್ಟೆ ಸರ್. ಕಟ್ಟೆ. ಜಗಳೆ ಜಗಳೆ ಕಂಚಿನ ತಾಳ. ಕಂಚಿನ ತಾಳ. ತಾಳ. ಉತ್ತರವನ್ನ ನೋಡ್ತಾ ಹೋಗೋಣ. ಜಗಲ ಅಂತ ಹೇಳಿದ್ರೆ ಮೋಸಗಾರ, ಜಗಲಿ ಅಂತ ಹೇಳಿದ್ರೆ ಕಟ್ಟೆ, ಜಗಳೆ ಅಂದ್ರೆ ಕಂಚಿನ ತಾಳ. ನಾಗರಾಜ್ ಅವರು ಎಷ್ಟು ಸರಿ ಉತ್ತರ ಕೊಟ್ಟಿದ್ದಾರೆ? 2 ಸರ್. 2 ಸರಿ ಉತ್ತರ ಕೊಟ್ಟಿದ್ದೀರಿ. ಇನ್ನೊಂದು ಸರಿ ಉತ್ತರವನ್ನ ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಹಾಗಾಗಿ 2 ಪುಸ್ತಕ ನಾಗರಾಜ್ ಅವರಿಗೆ, 1 ಪುಸ್ತಕ ವಿಜಯಲಕ್ಷ್ಮಿ ಅವರಿಗೆ ಕೊಡ್ತಾ ಇದ್ದೇವೆ.
ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 25 ವರ್ಷಗಳಿಂದ ತನ್ನ ಸಾರ್ಥಕ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದೆ. ಈಗ ಮುಂದಿನ ಸುತ್ತನ್ನು ಆರಂಭಿಸೋದಕ್ಕೆ ಮೊದಲು ವಿವಿಧ ಸ್ಪರ್ಧಿಗಳು ಗಳಿಸಿರುವ ಅಂಕಗಳನ್ನು ತಿಳ್ಕೊಳ್ಳೋಣ. ವಿಜಯ್ ಕುಮಾರ್ ಸರ್, 4ನೇ ಸುತ್ತಿನ ಕೊನೆಯಲ್ಲಿ ಅಂಕಗಳು ಈ ರೀತಿಯಾಗಿವೆ. ವಿಜಯಲಕ್ಷ್ಮಿ ಅವರಿಗೆ 50 ಅಂಕಗಳು ದೊರೆತಿವೆ. ನಾಗರಾಜ್ ಶೆಟ್ಟಿ ಅವರಿಗೆ 40 ಅಂಕಗಳು, ನಳಿನಿ ಸ್ಯಾಮ್ಯುಯಲ್ ಅವರಿಗೆ 40 ಅಂಕಗಳು ಮತ್ತು ನಾಗರಾಜ್ KM ಅವರಿಗೆ 30 ಅಂಕಗಳು ದೊರೆತಿವೆ ಸರ್. ಪರವಾಗಿಲ್ಲ, ಸ್ಪರ್ಧೆ ಚೆನ್ನಾಗಿದೆ ಇಲ್ಲಿಯವರೆಗೂ. ಮುಂದೆ ಯಾರು ಹೋಗ್ತಾರೆ, ಪ್ರಥಮ ಯಾರು ಕಳಿಸ್ತಾರೆ ಹೇಳೋದು ಬಹಳ ಕಷ್ಟ. ಯಾಕಂದರೆ ಎಲ್ಲರೂ ಹತ್ತರದಲ್ಲೇ ಇದ್ದಾರೆ. 40 ನಾಗರಾಜ್ ಮತ್ತು ನಳಿನಿ ಸ್ಯಾಮ್ಯುಯಲ್ ಅವರು. ವಿಜಯಲಕ್ಷ್ಮಿ ಅವರಿಗೆ 10 ಅಂಕ ಕಡಿಮೆ ಇದೆ, ನಾಗರಾಜ್ ಅವರಿಗೆ 10 ಅಂಕ. ವಿಜಯಲಕ್ಷ್ಮಿ ಅವರಿಗೆ 10 ಅಂಕ ಹೆಚ್ಚಿದೆ, ನಾಗರಾಜ್ ಅವರಿಗೆ 10 ಅಂಕ ಕಡಿಮೆ ಇದೆ. ಎಲ್ಲರೂ 40ರ ಆಸುಪಾಸಲ್ಲಿ ಇರೋದರಿಂದ ಯಾರು ಬೇಕಾದರೂ ಪ್ರಥಮ ಸ್ಥಾನ ಗಳಿಸಬಹುದು. ಮುಂದಿನ ಸುತ್ತನ್ನು ಈಗ ಆರಂಭಿಸ್ತಾ ಇದ್ದೇವೆ. ಅದಕ್ಕೆ ಮೊದಲು ನಮ್ಮ ವೀಕ್ಷಕರು ತಮ್ಮ ಉತ್ತರಗಳನ್ನು ಕಳಿಸಬೇಕಾದ ವಾಟ್ಸಪ್ ಸಂಖ್ಯೆ ಏನಿದೆ ಅದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. 9535015489. ನಮ್ಮ ಬಹುಮಾನಗಳ ಪ್ರಾಯೋಜಕರು ವಿವಿಡ್ ಲಿಪಿ ಹಾಗೂ ಯಾಜಿ ಪ್ರಕಾಶನದವರು. ವಿವಿಡ್ ಲಿಪಿ ಆ್ಯಪ್ www.vidlipi.com/app. ಕನ್ನಡ ಪುಸ್ತಕಗಳನ್ನು ಓದೋದಕ್ಕೆ ಹಾಗೂ ಕೇಳೋದಕ್ಕೆ ವಿವಿಡ್ ಲಿಪಿ ಆ್ಯಪನ್ನು ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ವಿಕಾಸ್ ಬ್ಯಾಂಕ್ ಥಟ್ ಅಂತ ಹೇಳಿ 5ನೇ ಸುತ್ತು. ನಮ್ಮ ಪದಬಂಧ 3 ಶಬ್ದಗಳನ್ನು ತಾವು ರೂಪಿಸಬೇಕಾಗುತ್ತೆ. ಕಾಲಾವಕಾಶ 60 ಸೆಕೆಂಡ್. ಎರಡನೆಯವರು ತಕ್ಷಣ ಉತ್ತರ ಕೊಡಬೇಕು. ಸರಿ ಉತ್ತರಕ್ಕೆ +10 ಅಂಕ, ಅಂದರೆ ಒಟ್ಟು 30 ಅಂಕಗಳನ್ನು ತಾವು ಗೆಲ್ಲಬಹುದು. 60 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ. ಮೊದಲ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ತಮ್ಮ 3 ಪುಸ್ತಕ ಮರಿಕುದುರೆಯ ಮೈಸೂರು ಕನಸು, ಗುರು ಸಾರ್ವಭೌಮ ನಮನ ಹಾಗೂ ಸಂಶೋಧನಾ ಆಯಾಮಗಳು. ಪ್ರಶ್ನೆ: ಈ ಪದಬಂಧವನ್ನು ಪೂರ್ಣಗೊಳಿಸಿ. ಸುಳುಹುಗಳು: ಕೀರ್ತನೆಗಳಿಗಿರುವ ಮತ್ತೊಂದು ಹೆಸರು. ಇನ್ನೂ ಹಣ್ಣಾಗದೇ ಇರುವಂತಹ ಈಚು. ಮುಕ್ತಾಯ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ವಿಜಯಲಕ್ಷ್ಮಿ ಅವರೇ, ಒಂದು ಉತ್ತರ. ಕೀರ್ತನೆಗಳಿಗಿರುವ ಮತ್ತೊಂದು ಹೆಸರು. ಒಂದೇದೇ ಗೊತ್ತಾಗ್ತಾ ಇಲ್ಲ ಸರ್. 2-3 ಗೊತ್ತಾಗಿದೆಯಾ? ಅದು ಒಂದೇದು ಗೊತ್ತಾದ, ಅದು 2-3 ಗೊತ್ತಾಗುತ್ತೆ ಸರ್. ಓ ಹಾಗೆ. ನಾಗರಾಜ್ ಅವರೇ, ನಾಗರಾಜ್ ಶೆಟ್ಟಿ ಅವರು. ಪ್ರವಚನ. ನಾಗರಾಜ್ ಶೆಟ್ಟಿ ಅವರು ಇದ್ದಾರಾ? ಇದೆ ಸರ್. ಮೊದಲನೇದು ಹೇಳಿ ಸರ್. ಕೀರ್ತನೆಗಳಿಗಿರುವ ಮತ್ತೊಂದು ಹೆಸರು. ಹರಿಕಥಾಮೃತ. ಉತ್ತರವನ್ನ ನೋಡ್ತಾ ಹೋಗ್ತೇವೆ. ಉತ್ತರ ಹೊಡೆದರೆ ಬದರುತ್ತಿ ಉತ್ತರ ಕೊಡಿ. ಮೊದಲನೇದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ದಾಸರ ಪದ ಅನ್ನೋದು ಸರಳವಾದ ಉತ್ತರ ಆಗಿತ್ತು. ವಿಜಯಲಕ್ಷ್ಮಿಯವರೇ, ಎರಡನೇದಕ್ಕೆ ಉತ್ತರ ಕೊಡ್ತೀರಾ? ಇನ್ನೂ ಹಣ್ಣಾಗದೇ ಇರುವಂತಹ ಈಚು. ಗೊತ್ತಾಗ್ತಾ ಇಲ್ವಾ? ನಾಗರಾಜ್ ಶೆಟ್ಟಿ.
ಹಸರ ಹಾ ಹಸರ ಕಸರ. ಹಾ ಸರ್. ಮಧ್ಯದಕ್ಷರ ಸಾ ಇರೋದು. ಸರ್. ಸರ್ ಕಸರ. ನಾಗರಾಜ್ ಶೆಟ್ಟಿ ಅವರು. ಗೊತ್ತಾಗ್ತದೆ ಸರ್. ಕಸರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕಸರು ಕಸಗಟ್ಟೆಕಾಯಿ ಅಂತ ನಾವು ಹೇಳ್ತೇವೆ, ಜೋಡಿ ಶಬ್ದಗಳಾಗಿ ಬಳಸ್ತೇವೆ. ಕಸರು ಕಾಯಿ ಇನ್ನೂ ಕಸರಾಗಿದೆ. ಸೀಬೆಕಾಯಿನ ಸಾಮಾನ್ಯವಾಗಿ ಈಚನ್ನ ಕಿತ್ತುಬಿಟ್ರೆ ಇನ್ನೂ ಕಸರುಗಟ್ಟಿದೆ ಅದೋ ಆಗಲೇ ಕಿತ್ಬಿಟ್ಟಿ ಅಂತ ಬೈತೇವೆ. ಕಸರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮೂರನೇದಕ್ಕೆ ಉತ್ತರ ಕೊಡ್ತೀರಾ ವಿಜಯಲಕ್ಷ್ಮಿ ಅವರು? ಮುಕ್ತಾಯ. ಇಲ್ಲ ಸರ್, ನಾಗರಾಜ್ ಶೆಟ್ಟಿ. ನಾಗರಾಜ್ ಶೆಟ್ಟಿ ಅವರು ಗೊತ್ತಾಗ್ತದೆ ಸರ್. ಸಂಪನ್ನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಕ್ತಾಯ ಅನ್ನೋ ಸುಳುಹಿಗೆ ಶಬ್ದ ಸಂಪನ್ನ. ಈಗ ನಾಗರಾಜ್ ಶೆಟ್ಟಿ ಅವರಿಗೆ ಅವಕಾಶ ಬರ್ತಾ ಇದೆ. 3 ಪುಸ್ತಕಗಳು: ಸಂತ್ಯಾಗ ನಿಂತಾನ ಕಬೀರ, ಮಾಟದೊಳಗಳ ನೋಟ, ಶಾಂತಿ ಬೀಜಗಳ ಜತನ. ಶಿವನಿಗೆ ಶರಣು ಬಂದ ಹೆಣ್ಣು ಮಗಳು, ಕಾತುರ, ಹುಡುಕು. ಒಂದು ನಿಮಿಷ ಮುಕ್ತಾಯ ಆಗಿದೆ. ನಾಗರಾಜ್ ಶೆಟ್ಟಿ ಅವರು ಒಂದು ಉತ್ತರ. ಗೊತ್ತಾಗ್ತದೆ ಸರ್. ಗೊತ್ತಾಗ್ತಾ ಇಲ್ವಾ? ನಳಿನಿ. ಪಾರ್ವತಿ ಏನ್ ಸರ್? 5 ಅಕ್ಷರಮ್ಮ. ಶಿವನಿಗೆ ಶರಣು ಬಂದ ಹೆಣ್ಣು ಮಗಳು. 5 ಅಕ್ಷರ. ಬರೀ ಒಂದೇ ಶಬ್ದ ಯೋಚನೆ ಮಾಡಿದ್ರೆ ಸಿಗೋದಿಲ್ಲ. 3 ಶಬ್ದಗಳನ್ನ ಯೋಚನೆ ಮಾಡ್ಬೇಕು, ಅವಾಗ ಸಿಗುತ್ತೆ. ಉತ್ತರವನ್ನ ನೋಡ್ತಾ ಹೋಗೋಣ. ಗೊತ್ತಾಗ್ತಾ ಇಲ್ಲ. ಶಿವಶರಣೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಾಗರಾಜ್ ಅವರೇ, 2ನೇದಕ್ಕೆ ಉತ್ತರ ಕೊಡ್ತೀರಾ? ಕಾತುರ. ತವಕ. ತವಕ ಉತ್ತರ ಸರಿಯಾಗಿದೆ. ಹುಡುಕು. ಸುಲಭವಾದದ್ದು. ಗೊತ್ತಾಗ್ತಾ ಇಲ್ವಾ? ನಳಿನಿ ಅವ್ರು ಕೇಳಲ್ಲ? ನಳಿನಿ ಅವರೇ, ಅರಸು ಅನ್ನೋದು, ಅರಸು, ಹುಡುಕು ಇವೆಲ್ಲ ಸಮಾನ ಅರ್ಥದ ಶಬ್ದಗಳು. ಒಂದು ಪುಸ್ತಕ ನಾಗರಾಜ್ ಶೆಟ್ಟಿ ಅವರಿಗೆ ದೊರೆತಿದೆ. ಈಗ ನಳಿನಿ ಅವರಿಗೆ ಅವಕಾಶ ಬರ್ತಾ ಇದೆ. ತಮ್ಮ 3 ಪುಸ್ತಕಗಳು: ಎಲ್ಲರಂತೆ ಏಕೆ, ದಲಿತರ ಮೇಲಿನ ದೌರ್ಜನ್ಯ ಹಾಗೂ ಅಮೃತಮಯಿ. ಪ್ರಶ್ನೆ: ಸಾಮಾನ್ಯವಲ್ಲದ್ದು, ಶಕ್ಯವಲ್ಲದ್ದು, ಸಾಧಿಸಲಾಗದ್ದು ತಮಿಳು ಭಾಷೆ.
ಸಾಮಾನ್ಯವಲ್ಲದ್ದು. ನಳಿನಿಯವರು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಸರ್. ಸಾಮಾನ್ಯವಲ್ಲದ್ದು. ಸಾಮಾನ್ಯವಲ್ಲದ್ದು. ನಾಗರಾಜ್, ಒಂದನೇದು ಗೊತ್ತಾಯ್ತಾ? ಅಸಾಮಾನ್ಯತೆ. ಹಾ, ಅಸಾಮಾನ್ಯತೆ ಇಲ್ಲ ಸರ್. ಉತ್ತರ ಸರಿ ಇರಬಹುದೇನೋ, ಪ್ರಯತ್ನಿಸಿ. ಆಗ್ಲೇ ತಪ್ಪು ಗೊತ್ತಾಗ್ಲಿಲ್ಲ ಅಂತ ಬಿಟ್ಬಿಟ್ರೆ ಹೇಗೆ? ಅಸಮಾನತೆ. ಅಸಮಾನತೆ. ಹ್ಮ್. ಅಸಮಾನತೆ ಅಂದ್ರೆ ಇನ್ಇಕ್ವಾಲಿಟಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಸಾಮಾನ್ಯವಲ್ಲದ್ದು ಅನ್ನೋದು ಬರಲ್ಲ. ಉತ್ತರ ತಮಗೆ ಗೊತ್ತಿದೆ, ಆದರೆ ಹೇಳಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೀರಿ. ಒಂದನೇದಕ್ಕೆ ಉತ್ತರ ಕೊಡ್ತೇನೆ. ಹೇಳಿ. ಅಸಂಭವ. 8 ಅಲ್ಲಿ 5 ಅಕ್ಷರ ಇದೆ. ಅಸಾಧಾರಣ, ಸಾಮಾನ್ಯವಲ್ಲದ್ದು, ಅಸಾಧಾರಣ. ನಳಿನಿಯವರೇ, ಎರಡನೇದಕ್ಕೆ ಉತ್ತರ ಕೊಡಿ. ಶಕ್ಯವಲ್ಲದ್ದು, ಸಾಧಿಸಲಾಗದ್ದು. ನಿನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೇಳ್ತೀವಿ. ಏನು ಆ ಶಬ್ದ? ನಾಗರಾಜ್ ಅವರು? ಇಲ್ಲ ಸರ್. ಅಸಾಧ್ಯ. 3 ಉತ್ತರ. ನಳಿನಿಯವರು, ತಮಿಳು ಭಾಷೆಗೆ ಮತ್ತೊಂದು ಹೆಸರು ಮಧ್ಯದಕ್ಷರ ರ. ತಮಿಳು ಭಾಷೆ. ನಾಗರಾಜ್? ಅರವ ಅಂತ ಹೇಳ್ತೇವೆ. ಅರವ ಭಾಷೆ ಅಂದ್ರೂ ತಮಿಳು ಭಾಷೆ ಅಂತ ಅರ್ಥ. ಕರೆಕ್ಟ್. ಈಗ ನಾಗರಾಜ್ ಅವರಿಗೆ ಅವಕಾಶ. ತೋಟಿಯ ಮಗ, ಸ್ವಾಮಿ ವಿವೇಕಾನಂದ ಹಾಗೂ ಯಕ್ಷಗಾನ ಸ್ಥಿತ್ಯಂತರ. ನಮ್ಮ ಸುಳುಹುಗಳು: ಕುದುರೆ ಸವಾರ, ಶ್ವಾಸದಲ್ಲಿ ಪ್ರೀತಿ, ನಂಬಿಕೆ ಇದೆ, ತಾಳ್ಮೆ. ನಾಗರಾಜ್, ಒಂದು ಉತ್ತರ. ಅಶ್ವ ಸವಾರ. ಅಶ್ವ ಸವಾರ. ಸವಾರ. ಅಶ್ವಾರೋಹಕ. ಸವಾರ ಅಲ್ಲ, ಅಶ್ವಾರೋಹಕ. ಈಗ ಎರಡನೇದಕ್ಕೆ ಹೇಳಿ. ವಿಶ್ವಾಸ. ವಿಶ್ವಾಸ. ಮೂರನೇದಕ್ಕೆ ತಾಳ್ಮೆ.
ವಿಜಯಲಕ್ಷ್ಮಿ ಅವರನ್ನು ಕೇಳಲಾ? ಕೇಳಿ ಸರ್. ವಿಜಯಲಕ್ಷ್ಮಿ, ಮೂರನೇದಕ್ಕೆ ಉತ್ತರ. ಸಹನೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ವಿಶ್ವಾಸ ಅನ್ನೋ ಉತ್ತರವನ್ನ ನಾಗರಾಜ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೀವಿ. 5ನೇ ಸುತ್ತು ಮುಗಿದಿದೆ. 6ನೇ ಸುತ್ತು. ನಮ್ಮ ಪದ ವಿನೋದವನ್ನ ಆಚರಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ 6 ಅಕ್ಷರಗಳನ್ನ ಕೊಡ್ತೇವೆ. 6 ಅಕ್ಷರಗಳನ್ನ ಬಳಸಿ 3 ಶಬ್ದಗಳನ್ನ ರೂಪಿಸಬೇಕು. ಶಬ್ದವು ಎಡದಿಂದ ಬಲಕ್ಕೆ ಹಾಗೂ ಮೇಲಿನಿಂದ ಕೆಳಕ್ಕೆ ಏಕರೂಪವಾಗಿರಬೇಕು. ಮೊದಲನೆಯವರಿಗೆ ಕಾಲಾವಕಾಶ 60 ಸೆಕೆಂಡ್ ಇರುತ್ತೆ. ಎರಡನೆಯವರ ತಕ್ಷಣ ಉತ್ತರವನ್ನ ಕೊಡಬೇಕಾಗುತ್ತೆ. ಇಲ್ಲೂ ಸಹ 30 ಅಂಕಗಳನ್ನ ಗೆಲ್ಲೋದಕ್ಕೆ ತಮಗೆ ಅವಕಾಶ ಇದೆ. ಮೊದಲ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ. ತಮ್ಮ 3 ಪುಸ್ತಕಗಳು ಜಗದ್ವಂದ್ಯ ಭಾರತಂ, ದಂಡಪಿಂಡಗಳು ಹಾಗೂ ಮಲಯಾಳ ಸಮಾಜ ಮತ್ತು ಸಂಸ್ಕೃತಿ. ಆ ಕು ನ ಸು ಮ ನ. ವಿಜಯಲಕ್ಷ್ಮಿ ಅವರೇ, ಮೊದಲನೇ ಶಬ್ದ. ಇದ್ದಾರಾ ವಿಜಯಲಕ್ಷ್ಮಿ? ವಿಜಯಲಕ್ಷ್ಮಿ ಅವರೇ? ವಿಜಯಲಕ್ಷ್ಮಿ ಅವರು ಇಲ್ಲ, ಅವರು ಮತ್ತೆ ಸೇರ್ಕೋತಾ ಇದ್ದಾರೆ. ಸ್ವಲ್ಪ ಅವರು ಕನೆಕ್ಟೆಡ್ ಇಶ್ಯೂ ಇದೆ ಸರ್. 2 ಮಿನಿಟ್ಸ್ ಅವರು ಮತ್ತೆ ಜಾಯ್ನ್ ಆಗ್ತಾರೆ ಸರ್. ಆಗಲಿ ಜಾಯ್ನ್ ಆಗಲಿ. ನಾಗರಾಜ್ ಶೆಟ್ಟಿ ಅವರೇ, ಈ ಇದು ಪದವಿನೋದ ಇಟ್ಕೋಬೇಕಾ ಬೇಡವಾ? ಕಷ್ಟ ಆಗುತ್ತಾ? ಪರವಾಗಿಲ್ಲ, ಇರ್ಲಿ, ಮುಂದುವರ್ಸೋಣ ಅಲ್ವಾ? ಆಗ್ಲಿ. ನಳಿನಿಯವರು ಏನು ಹೇಳ್ತಾರೆ? ಪದವಿನೋದ ಕಷ್ಟ ಆಗುತ್ತಾ? ಇಟ್ಕೋಬಹುದಾ? ಸರ್, ಇದ್ರ ಬಗ್ಗೆ ಫಸ್ಟ್ ಟೈಮ್ ನಾನು ಇದು ಮಾಡ್ತಾ ಇರೋದು, ಅಷ್ಟ ಐಡಿಯಾ ಇಲ್ಲ. ಈಗ 30-35 ವರ್ಷ ಬರ್ತಾ ಇದ್ದ ಹಾಗೆ ಏನಾಗುತ್ತೆ ಅಂದರೆ, ನಮ್ಮ ಮಿದುಳಲ್ಲಿ ಇರ್ತಕ್ಕಂಥ ನರಕೋಶಗಳು ಕ್ರಮೇಣ ಸಾಯೋಕೆ ಶುರುವಾಗುತ್ತೆ. ಹೌದು ಸರ್. ಯಾಕಪ್ಪ ಸಾಯುತ್ತೆ ಅದು ಅಂದರೆ, ಅದಕ್ಕೆ ಪ್ರಚೋದನೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಓದು ಬರಹ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ ನಾವು ಕಾಲೇಜ್ ಲೆವೆಲಲ್ಲಿ. 30 ವರ್ಷಕ್ಕೆ ಓದಿ ಮುಗಿಸ್ಬಿಟ್ಟಿರ್ತೀವಿ, ಆಮೇಲೆ ಏನು ಓದಲ್ಲ. ಹಾಗಾಗಿ ನರಕೋಶಗಳು ಸಾಯ್ತಾ ಹೋಗುತ್ತೆ. ಅದಕ್ಕೇನು ಹೇಳ್ತಾರೆ ಡಾಕ್ಟ್ರು ಅಂದರೆ, ಯಾವಾಗಲೂ ಹೊಸತನ್ನ ಕಲಿತಾ ಇರಿ, ಆಗ ನರಕೋಶಗಳು ಸಾಯೋಲ್ಲ. ನಿಮ್ಮ ಮಿದುಳು ಸಶಕ್ತವಾಗಿರುತ್ತೆ, ಸಮಗ್ರವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಿದುಳು ನರಕೋಶಗಳು ಸಾಯಬಾರ್ದು ಅಂದರೆ ಈ ರೀತಿಯಾದ ಆಟಗಳನ್ನು ಆಗಾಗ್ಗೆ ಆಡ್ತಾ ಇರಬೇಕು. ಮಿದುಳು ಚುರುಕಾಗುತ್ತೆ. ಹಾಗಾಗಿ ನಾವು ಈ ಒಂದು ಆಟವನ್ನು ಸೇರಿಸಿದ್ದೀವಿ ಇಲ್ಲಿ. ನೋಡಿ, ಪ್ರಯತ್ನ ಪಡಿ. ವಿಜಯಲಕ್ಷ್ಮಿ ಅವರು ಬಂದರಾ? ಬಂದಿಲ್ಲ ಸರ್. 2 ಮಿನಿಟ್ಸ್ ಜಾಯ್ನ್ ಆಗ್ತದೆ ಸರ್. ಆಯ್ತು, ಬಂದ್ರಿ ಸರ್.
ಸಾಕಷ್ಟು ಸಮಯ ಕೊಟ್ವಿ ಅವ್ರಿಗೆ, ಇನ್ನೂ ಬಂದಿಲ್ಲ. ಒಂದು ಕೆಲಸ ಮಾಡೋಣ, ಈ ಪ್ರಶ್ನೆಯನ್ನು ನಾಗರಾಜ್ ಶೆಟ್ಟಿ ಅವರು ಕೇಳ್ತೇನೆ. ಅವರು ಬಂತು ಅಂದರೆ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ಬೋದು ವಿಜಯಲಕ್ಷ್ಮಿ ಅವರು. ನಾಗರಾಜ್ ಶೆಟ್ಟಿ ಅವರೇ ಉತ್ತರ ಕೊಡೋಕ್ಕಾಗುತ್ತಾ? ಹಾ, ಪ್ರಯತ್ನಿಸ್ತೀನಿ. ಪ್ರಯತ್ನಿಸಿ. ಕುಸುಮ. 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 ಮೊದಲನೇ ಶಬ್ದ ಕುಸುಮ ಅಂತ ಆದರೆ ಎರಡನೇ ಶಬ್ದ ಸು ಇಂದ ಆರಂಭ ಆಗಬೇಕು. ಸುಗಮ. ಸುಗಮ ಆಗುತ್ತೆ. ಮೂರನೇದು ಮಾ ಇಂದ ಆರಂಭ ಆಗಬೇಕು. ಕುಸುಮ ಆದ್ರೆ ಮಾ, ಕೊನೆ ಅಕ್ಷರ ಮಾ ಮನಸ್ಸು. ಬರುತ್ತೆ. ಮನಸ್ಸು. ನೋಡ್ತಾ ಮನಸ್ಸು. ಹೋಗೋಣ ಉತ್ತರವನ್ನ. ಮೊದಲನೇದು ಗಮನ ಅಂತ ಇದೆ, ಎರಡನೇದು ಮನಸ್ಸು ಇದೆ, ಮೂರನೇದು ನನಸು ನಸುಕು ಇದೆ. ನಮ್ಮ ಹತ್ರ ನಾವು ಹೇಳಿದ್ದು ಕು ಸು ಮಾ ಅಂದ್ರಿ, ಕುಸುಮ ಸರಿ ಹೋಗುತ್ತೆ. ಇಲ್ಲಿ ಸು ಬಂತು, ಸು ಇಂದ ತಾವು ಹೇಳಿದ್ದು ಸುಗಮನ, ಸುಗಮ, ಸುಗಮ ಆಗುತ್ತೆ. ಆಮೇಲೆ ಕೊನೆಯದು ಮನಸ್ಸು. ಆಗಲ್ವಲ್ಲ, ಆಗಲ್ವಲ್ಲ. ಇಲ್ಲಿ ಸುಗಮ ಬಂದ್ರೆ ಮಾ ಬಂದ್ಬಿಡ್ತು. ಹಾಗೇನ್ ಮಾಡ್ಬೇಕು? ಕುಸುಮ ಇಂದ ಮಾ ಅಂತ ಬರುತ್ತದೆ. ಅಲ್ವಾ? ತಪ್ಪಾಯ್ತು. ಬದಲಿಲ್ವಾ ಇವರು? ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಸರ್. ಬಂದಿದ್ದಾರಾ? ಬಂದಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ಉತ್ತರ ಕೊಡಕ್ಕಾಗುತ್ತಾ ತಮ್ಮ ಪ್ರಶ್ನೆಗೆ? ಇದೇ ಬಂದೆ ಸರ್, ಸ್ವಲ್ಪ ನೋಡ್ತಾ ಇದ್ದೀನಿ. ನೋಡಿಮ್ಮ. ಹಾ ಸರ್. ಗಾ ಕು ನಾ ಸು ಮಾ ನಾ ಅಂತ ಇದೆ. 3 ಶಬ್ದ ಕೊಡಬೇಕು. ಮೊದಲನೇ ಶಬ್ದ ಕೊಟ್ಬಿಡಿ ಮೊದಲು, ಆಮೇಲೆ ಬೇರೆ ಬೇರೆ ಶಬ್ದ ನೋಡ್ತಾ ಹೋಗೋಣ. ಸರ್ ಗಮನ ಸರ್. ಗಮನ. ಗಮನ. ಎರಡನೇದು ಮನಸ್ಸು. ಮಾ ಇಂದ ಮನಸ್ಸು ಸರ್. ಮನಸ್ಸು. 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 ಗಮನ ಮನಸ್ಸು
ಗಮನ ಅಂದ್ರೆ ನಾಯಿಂದ ಆರಂಭ ಆಗ್ಬೇಕು. ಹಾ ಸರ್. ಗಮನ, ಮನಸ್ಸು, ಸುಮ. ಮೂರನೇದು ಅರ್ಥ ಆಗ್ತಿಲ್ಲ ಸರ್. ಮೂರನೇದು ಕೊಡಿ. ಹಾ, ಗಮನ, ಮನಸ್ಸು, ಸುಗಮ ಸರ್. ಅಲ್ಲಮ್ಮ, ಗಮನ ಅಂದ್ರೆ ನಾ ಅಲ್ವಾ ಇರೋದು, ಗಮನ. ಕೊನೆ ಅಕ್ಷರ. ಹಾ ಸರ್, ಹೌದೌದು ಸರ್. ನನಸು ಸರ್, ನನಸು. ನನಸು, ನನಸು ಅದ್ರಾಗ ಏನಾಗುತ್ತೆ, ಮನನ ಆಗುತ್ತೆ. ಮನನ. ಹಾ ಸರ್. ತಪ್ಪಾಗುತ್ತದೆ. ನಮನ ಸರ್, ನಮನ. ನಮನ, ಮನಮ ಆಗುತ್ತಾಗ. ಗಮನ. ಮನಸ್ಸು ಬಂದಿದೆಯಲ್ಲ, ಹಾಗಾಗಿ ಮೇಲಿಂದ ಕೆಳಕ್ಕೂ ಮನಸ್ಸೂನೇ ಬರಬೇಕು. ಅಂದ್ರೆ ಹಾ, ನಾ ಸರ್. ಪಕ್ಕದಲ್ಲಿ ಸೂ ಬರ್ಬೇಕಾಗ. ಹ್ಮ್. ಉತ್ತರವನ್ನ ನೋಡ್ತಾ ಹೋಗೋಣವಾ? ಸಾಕಷ್ಟು ಸಮಯ ಕೊಟ್ಟಿದ್ದೇನೆ. ಮೊದಲನೇದು ಗಮನ ಸರಿಯಾಗಿದೆ, ಎರಡನೇದು ಮನಸ್ಸು ಸರಿಯಾಗಿದೆ, ಮೂರನೇದು ನಸುಕು ಆಗಿದೆ. ನಸುಕು ಆಗಿತ್ತು. 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ನಾಗರಾಜ್ ಶೆಟ್ಟಿ ಅವರಿಗೆ. 3 ಪುಸ್ತಕ, ಕಂಪನಿ ನಾಟಕ, ಕಾಮ್ರೇಡ್ ಡಾಂಗೆಯವರ ಭಾಷಣಗಳು ಹಾಗೂ ಸರಳವಡ್ಡ ರಾಧನೆ. ಅ ಗ ರ ಬಿ ಮ ನ. ಮೂರು ಶಬ್ದ ಕೊಡಿ ಸರ್. ನಾಗರಾಜ್ ಶೆಟ್ಟಿ ಅವರು. ಹಾ ಸರ್. ಹಾ ಸರ್. ಮನವಿ. ಮನವಿ. ಮೊದಲನೇದು ಮನವಿನ, ಹಾ. ಎರಡನೇದು ನಾಯಿಂದ ಶುರುವಾಗಬೇಕು. ನಗರ. ನಗರ. ಹಾ, ಹಾ ಸರ್. ನಗರ. ಈಗ ವಿ ಇಂದ ಮೂರನೇ ಶಬ್ದ ವಿರಹ. ವಿರಹ. ಮನವಿ, ನಗರ, ವಿರಹ. ಸರಿ ಹೋಗುತ್ತೆ ಅನಿಸುತ್ತೆ. ನೋಡೋಣ ಉತ್ತರವನ್ನ. ಮನವಿ ಸರಿಯಾಗಿದೆ, ನಗರ ಸರಿಯಾಗಿದೆ, ವಿರಹ ಸರಿಯಾಗಿದೆ. 3 ಶಬ್ದಗಳನ್ನು ಸರಿಯಾಗಿ ಗುರುತಿಸಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ನಳಿನಿಯವರಿಗೆ 3 ಪುಸ್ತಕ, ಹೊಸಗನ್ನಡ ಕವಿ ಸೂಕ್ತಿಗಳು, ಸ್ವಾಮಿ ವಿವೇಕಾನಂದ ಹಾಗೂ ಸಂಶೋಧನಾ ಆಯಾಮಗಳು. ಕ ಸ ಯ ರ ವ.
ನಳಿನಿಯವರೇ 3 ಶಬ್ದಗಳು. ನಳಿನಿಯವರೇ ಗೊತ್ತಾಯ್ತಾ ಇಲ್ವಾ? ಇಲ್ಲ ಸರ್. ನಾಗರಾಜ್ ಅವರು ಉತ್ತರ ಕೊಡ್ತೀರಾ? ನೋಡ್ತಾ ಇದ್ದೀನಿ ಸರ್. ಅಲ್ಲ, ಸಮಯ ಮುಗಿದೋಗಿದೆ, ಈಗ ಮತ್ತೆ ನೋಡೋಕೆ ಅವಕಾಶ ಇಲ್ಲ. ನಳಿನಿಯವರೇ, ನಾನು ಉತ್ತರ ಕೊಡ್ತೇನೆ. ಮೊದಲನೇದಕ್ಕೆ 2, 3 ಏನಾದರೂ ಹೊಳೆಯುತ್ತಾ ನೋಡಿ. ಮೊದಲನೇ ಶಬ್ದ ರಾಯಸ ಅಂತ. ಈಗ ಎರಡನೇದು ಯಾ ಇಂದ ಬರಬೇಕು. ಏನಾದರೂ ಹೊಳೆಯುತ್ತಾ ನೋಡಿ. ಯಾರವ? ಹಾಗಂದ್ರೆ ಇಲ್ಲ, ಅದು ಯರಾವ ಅಂತ ಶಬ್ದ ಇಲ್ಲಮ್ಮ. ಸಾ ಇಂದ ಬರ್ಬೇಕೇನು ಸರ್? ಯಾ. ರಾಯಸ ಅಂದ್ರೆ ಯಾ ಎರಡನೇದು. ಎರಡನೇದು ಯಾ. ನಾಗರಾಜ್ ಅವರಿಗೆ ಯಾ ಇಂದ ಗೊತ್ತಾಯ್ತಾ? ಇಲ್ಲ ಸರ್. ಯವನ. ಈಗ ಸಾ ಇಂದ 3ನೇ ಶಬ್ದ ಆರಂಭ ಆಗಬೇಕು. ಇದು ಸನಕ ಅಂತ ಹೇಳ್ತಾರೆ. ಋಷಿಗಳ ಹೆಸರು ಸನಕಾದಿಗಳು ಅಂತ ಬರ್ತಾರೆ. ಅದು ಸನಕ ಆಗಿತ್ತು. ನಾಗರಾಜ್ ಅವರೇ, ಈಗ ತಮ್ಮ 3 ಪುಸ್ತಕ C++ ಗೌರಮ್ಮ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸಾಷ್ಟಾಂಗ ನಮಸ್ಕಾರ, ಮ ಕೆ ರ ಮ ವಿ ನ. ನಾಗರಾಜ್ ಸರ್, ಮನವಿ. ಮನವಿ ಎರಡನೇದು ನಾ ಇಂದ ಬರಬೇಕು. ಸರ್, ಗೊತ್ತಾಗ್ತಾ ಇಲ್ವಾ? ಇಲ್ಲ ಸರ್. ವಿಜಯಲಕ್ಷ್ಮಿ ಅವರು ಏನಾದರೂ ಉತ್ತರ ಕೊಡ್ತಾರಾ? ಉತ್ತರ ಕೊಡೋಕ್ಕಾಗುತ್ತಾ ತಮಗೆ? ಎರಡನೇದು ನಮನ ಸರ್. ನಮನ. ಮನವಿ ಕೊಟ್ಟ ಸರಿ ಹೋಯ್ತು ಅಂದ್ರೆ ನಮನ ಆಗುತ್ತೆ. ಆಗೇನ್ ಮಾಡಬೇಕು? ಮನವಿ. ವಿ ಇಂದ 3ನೇ ಶಬ್ದ ಬರಬೇಕು. ವಿ ಇಂದ ಆರಂಭವಾಗುವ 3 ಅಕ್ಷರಗಳ ಶಬ್ದ. ಗೊತ್ತಾಗಿಲ್ವಾ? 3ನೇದು ಅರ್ಥ ಆಗಿಲ್ಲ ಸರ್, ಗೊತ್ತಾಗಲಿಲ್ಲ. ನಾಗರಾಜ್, ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. 3ನೇದು ಗೊತ್ತಾಗಿಲ್ವಾ? ಈಗ ಸುಳುಹು ಕೊಟ್ಟಿದ್ದಾರೆ, ನಮನ ಅಂತ. ಸರಿ, ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲನೇದು ಮಾಮರ. ಈಗ ಎರಡನೇದು ಯಾರಾದರೂ ಹೇಳಿ. ಮಾ ಇಂದ ಆರಂಭ ಆಗಬೇಕು.
ಮನವಿ ಸರ್. ಮನವಿ. ಮನವಿ. ಹಾ ಸರ್. ಈ ಮನವಿನ ಈಗಾಗಲೇ ಇವರು ನಾಗರಾಜ್ ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಮೂರನೇದು ಹೇಳಿಕ್ಕಾಗುತ್ತಾ ನೋಡಿಮ್ಮ. ರಾ ಇಂದ ಆರಂಭ ಆಗ್ಬೇಕು. ರವಿಕೆ. ರವಿಕೆ ಸರಿಯಾಗಿದೆ. 2 ಶಬ್ದಗಳನ್ನ ಕೊಟ್ಟಿದ್ದಾರೆ ನಾಗರಾಜ್ ಅವರು. 2 ಪುಸ್ತಕ ಅವರಿಗೆ ಕೊಟ್ಟಿದ್ದೇವೆ. 7ನೆಯ ಸುತ್ತು ನಮ್ಮ ಶ್ರವ್ಯ ಕಾವ್ಯ ನಿಯಮಗಳಲ್ಲಿ ಏನು ಬದಲಾವಣೆ ಇಲ್ಲ. ಹಸಿರು ಶಾಲು ಬಾರುಕೋಲು ಎನ್ನುವ ಪುಸ್ತಕ ಡಾಕ್ಟರ್ ಸವಿತಾ ಬಿಸಿ ಇದನ್ನ ಬರೆದಿದ್ದಾರೆ. ಈ ಗಾಯಕಿಯನ್ನ ಗುರುತಿಸಬೇಕು. ಹಾಡನ್ನ ಕೇಳೋಣ. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ನಡೆಯುವೇನು ನಡೆಸಿದಂತವನು ಕೈ ಬಿಡನು. ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು. ಸುಪ್ರಿಯಾ ರಘುನಂದನ್, ಸುಧಾ ರಘುನಾಥ್, ಬಿಕೆ ಸುಮಿತ್ರಾ, ಮಂಜುಳಾ ಗುರುರಾಜ್, ವಿಜಯಲಕ್ಷ್ಮಿ ಅವರು. ಸರ್ ಬಿ ಕೆ ನಾಗರಾಜ್ ಶೆಟ್ಟಿ ಅವರು ಹೇಳಿಮ್ಮ. BK ಸುಮಿತ್ರಾ. ಈ ಸಮಯ ಮುಗಿಯೋಷ್ಟರಲ್ಲಿ ಹೇಳಬೇಕು. ಸಮಯ ಮುಗಿದ ಮೇಲೆ ಹೇಳಿದ್ರೆ ಹೇಗೆ? ಬಿಕೆ ಸುಮಿತ್ರಾ. ಉತ್ತರ ಸರಿಯಾಗಿದೆ. ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ನಾಗರಾಜ್ ಶೆಟ್ಟಿ ಅವರಿಗೆ ಪುಸ್ತಕ ಮತ್ತು ಪ್ರಶ್ನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಪ್ರಸಿದ್ಧ ಭಾಷಣಗಳು. ಅನುವಾದ ಮಾಡಿದ್ದಾರೆ ಸರ್ಜು ಕಾಟ್ಕರ್ ಅವರು. ಈ ಗಾಯಕಿಯನ್ನ ಗುರುತಿಸಿ. ಹಾಡನ್ನ ಕೇಳೋಣ. ತೂರಿ ಬಾ ಜಾರಿ ಬಾ ಮುಗಿಲ ಸಾರವೇ ಬಾಬಾ. ತೂರಿ ಬಾ ಜಾರಿ ಬಾ ಮುಗಿಲ ಸಾರವೇ ಬಾಬಾ. ಸುರಿದು ಬಾ ಹರಿದು ಬಾ ಜಲರೂಪಿ ಒಲವೇ ಬಾಬಾ. ಸುರಿದು ಬಾ ಹರಿದು ಬಾ ಜಲರೂಪಿ ಒಲವೇ ಬಾಬಾ.
ರತ್ನಮಾಲಾ ಪ್ರಕಾಶ್, ಕಸ್ತೂರಿ ಶಂಕರ್, ಸಂಗೀತಾ ಕಟ್ಟಿ ಹಾಗೂ MD ಪಲ್ಲವಿ. ಕಸ್ತೂರಿ ಶಂಕರ್. ಕಸ್ತೂರಿ ಶಂಕರ್ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು ನಾಗರಾಜ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಬರ್ತಾ ಇದೆ ನಳಿನಿ ಅವರಿಗೆ ತಮ್ಮ ಪುಸ್ತಕ ಕಾತರ ಕವನ ಸಂಕಲನ ನಜೀರ್ ಚಂದಾವರ್ ಬರೆದಿರುವಂಥದ್ದು. ಈ ಗಾಯಕಿಯನ್ನ ತಾವು ಗುರುತಿಸಬೇಕಾಗಿದೆ. ಎಲ್ಲಿ ಜಾರಿತು ಮನವು ಎಲ್ಲಿ ಮೀರಿತು ಎಲ್ಲಿ ನಾಲೆಯುವುದೋ ನಿಲ್ಲದಾಯಿತು ಎಲ್ಲಿ ಜಾರಿತು ಮನವು ಎಲ್ಲಿ ಮೀರಿತು ಸುನೀತಾ ಅನಂತಸ್ವಾಮಿ, ಅನಿತಾ ಅನಂತಸ್ವಾಮಿ, ಮಾಲತಿ ಶರ್ಮಾ ಹಾಗೂ ಸುಲೋಚನಾ. ಯಾರಮ್ಮ? ನಳಿನಿಯವರೇ? ಎಸ್ ಸರ್, ಅದು ಹೇಳಿ, ಹಾಡು ಯಾರು ಕೇಳಲೇ ಇಲ್ಲ ಸರ್, ಡಿಸ್ಕನೆಕ್ಟ್ ಆಗಿತ್ತು. ಸರಿಮ್ಮ, ಇನ್ನೊಂದ್ಸಲ ಹಾಡು ಹಾಕ್ತೇನೆ ಕೇಳಿ. ಗಾಯಕ. ಜಾರಿತು ಮನವು ಎಲ್ಲಿ ಮೀರಿತು ಎಲ್ಲಿ ನಾಲೆಯುವುದೋ ನಿಲ್ಲದಾಯಿತು ಎಲ್ಲಿ ಜಾರಿತು ಮನವು ಎಲ್ಲಿ ಮೀರಿತು ಹೇಳಿಮ್ಮ. ಮಾಲತಿ ಶರ್ಮಾ ಸರ್. ಮಾಲತಿ ಶರ್ಮಾ. ನಾಗರಾಜ್ ಅವರು? ಸರ್ ಸುಲೋಚನಾ. ಸುಲೋಚನಾ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಈಗ ತಮಗೆ ಅವಕಾಶ ಬರ್ತಾ ಇದೆ. ಡಾಕ್ಟರ್ ಸರ್ಜು ಕಾಟ್ಕರ್ ಬರೆದಂತ ಜುಲೈ 22, 1947 ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಈ ಗಾಯಕಿಯನ್ನ ಗುರುತಿಸಿ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಬಾರೆ ಬೇಗ ಸಖಿ, ಹೋಗುವ ಬಾರೆ ಬೇಗ ಸಖಿ. ಬೃಂದಾವನಕ್ಕೆ ಹಾಲನು ಮಾರಲು
ಹೋಗುವ ಬಾರೆ ಬೇಗ ಸಖಿ. ಬೃಂದಾವನದಿ ಹಾಲನು ಕೊಳ್ಳುವರಾರಿ ಹರೇ ಹೇಳಿಂದು ಮುಖಿ. ಬೃಂದಾವನದಿ ಹಾಲನು ಕೊಳ್ಳುವರಾರಿ ಹರೇ ಹೇಳಿಂದು ಮುಖಿ. ಬೃಂದಾವನಕ್ಕೆ ಹಾಲನು ಮಾರಲು ಹೋಗುವ ಪಾರೆ ಬೇಗ ಸಖಿ. ಹೋಗುವ ಪಾರೆ ಬೇಗ ಸಖಿ. ಎಸ್ ಪಿ ಶೈಲಜಾ, ಸ್ನೇಹ ಹಂಪಿಹುಳಿ, ರತ್ನಾ ಶೆಟ್ಟಿ ಹಾಗೂ ಆರ್ ರಮಾದೇವಿ. ಸರ್ ಎಸ್ ಪಿ ಶೈಲಜಾ. ಎಸ್ ಪಿ ಶೈಲಜಾ. ವಿಜಯಲಕ್ಷ್ಮಿ ಅವರೇ? ಸರ್ ರತ್ನಾ ಶೆಟ್ಟಿ. ರತ್ನಾ ಶೆಟ್ಟಿ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕ ತಮಗೆ ದೊರೀತಾ ಇದೆ. ಈಗ ಕೊನೆಯ ಸುತ್ತು ಚಟ್ಪಟ್ ಚಿನುಕುರುಳಿ. 8ನೇ ಸುತ್ತು ಆರಂಭಿಸ್ತಾ ಇದ್ದೇವೆ. ಸುತ್ತಿನ ನಿಯಮಗಳು: ಒಬ್ಬರಿಗೆ 3 ವಿಷಯ ಕೊಡ್ತೇವೆ. ಒಂದು ವಿಷಯವನ್ನ ಆರಿಸ್ಕೋಬೇಕು. ಆ ಪ್ರಶ್ನೆಗೆ ಸಂಬಂಧಿಸಿದಂತೆ 5 ಪ್ರಶ್ನೆಗಳನ್ನ ಕೇಳ್ತೇವೆ. ಕಾಲಾವಕಾಶ 60 ಸೆಕೆಂಡ್ ಇರುತ್ತೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳಿರುತ್ತೆ. ತಪ್ಪು ಉತ್ತರಕ್ಕೆ ಋಣಾಂಕವಿಲ್ಲ. ಮೊದಲ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ. ತಮಗೆ 3 ವಿಷಯ ಕೊಡ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 2 ಹಾಗೂ ಕನ್ನಡ ಸಾಹಿತ್ಯ 3. ಸರ್ ಕನ್ನಡ ಸಾಹಿತ್ಯ 2. ಹಾಂ ಸರ್. ಗಾಳಿಗೆ ತೂರು ಎಂಬ ನುಡಿಗಟ್ಟಿನ ಅರ್ಥವೇನು? ಕಾಡು ಹೊಟ್ಟನ್ನು ಬೇರ್ಪಡಿಸು, ನಿರ್ಲಕ್ಷ್ಯವನ್ನ ತೋರು. ಗಾಳಿಗೆ ತೂರು. ಗಾಳಿಗೆ ತೂರು ಅದು ಪ್ರಶ್ನೆ. ಅದು ಸರ್ ಉತ್ತರ ಯಾವುದು ಅಂತ ಹೇಳಬೇಕು. ಕಾಳು ಹೊಟ್ಟನ್ನು ಬೇರ್ಪಡಿಸು. ಬೇರ್ಪಡಿಸು. ಹ್ಞೂ ಸರ್. ಜಾತಿ, ಅಭಿಪ್ರಾಯ ಎಂಬ ಅರ್ಥದ ಪದ ಯಾವುದು? ಮತ, ಹಿತ. ಮತ ಸರ್. ಮತ. ಸೌಭಾಗ್ಯ ಎಂಬ ಪದದ ವಿರುದ್ಧ ಪದ ಯಾವುದು? ಸೌಭಾಗ್ಯ, ದೌರ್ಭಾಗ್ಯ ಸರ್. ಈ ಗಾದೆಯನ್ನ ಪೂರ್ಣಗೊಳಿಸಿ. ಧರ್ಮಕ್ಕೆ ದಟ್ಟಿ ಕೊಟ್ಟರೆ. ಗೊತ್ತಿಲ್ಲ ಸರ್. ಈ ಒಗಟನ್ನ ಬಿಡಿಸಿ. ಒಂದು ಕೊಂಬಿನ ಗೂಳಿ, ಅದರ ತಲೆಯ ತುಂಬಾ ಮುಳ್ಳು. ಉತ್ತರವನ್ನ ನೋಡಬಹುದಾ? ಹಾಂ ಸರ್. ಗಾಳಿಗೆ ತೂರು ಅಂತ ಹೇಳ್ತಂದ್ರೆ ನಿರ್ಲಕ್ಷ್ಯವನ್ನ ತೋರು. ಗಾಳಿಗೆ ತೂರು ಶಬ್ದದ ಅರ್ಥ ಕೇಳಿದ್ರೆ ಕಾಳು ಹೊಟ್ಟನ್ನ ಬೇರ್ಪಡಿಸು ಅಂತ ಹೇಳಬಹುದೇನೋ. ಆದರೆ ನುಡಿಗಟ್ಟಾಗಿ ಬಳಸಿದಾಗ ನಾವೇನಾದ್ರೂ ಸಲಹೆ ಯಾರಿಗಾದ್ರೂ ಕೊಟ್ರೆ ನಮ್ಮ ಮೇಲೆ ಗೌರವ ಇಲ್ಲದೆ ಇರ್ತಕ್ಕಂಥವ್ರು ನಮ್ಮ ಸಲಹೆಯನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಗಾಳಿಗೆ ತೂರ್ತಾರೆ. ಜಾತಿ, ಅಭಿಪ್ರಾಯ, ಮತ ಉತ್ತರ ಸರಿಯಾಗಿದೆ. ಸೌಭಾಗ್ಯ, ದುರ್ಭಾಗ್ಯ ಅಥವಾ ದೌರ್ಭಾಗ್ಯ ಸರಿಯಾಗಿದೆ. ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳ ಹಾಕಿದರಂತೆ ಅನ್ನೋದು ಸರಿಯಾದ ರೂಪ. ಒಂದು ಕೊಂಬಿನ ಗೂಳಿ ಅಂದ್ರೆ ಬದನೆಕಾಯಿ. 2 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಟ್ಟಿದ್ದೇವೆ. ಧನ್ಯವಾದಗಳು ವಿಜಯಲಕ್ಷ್ಮಿ ಅವರಿಗೆ. ಈಗ ಅವಕಾಶ ನಾಗರಾಜ್ ಶೆಟ್ಟಿ ಅವರಿಗೆ. ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 3 ಹಾಗೂ ಕನ್ನಡ ಸಾಹಿತ್ಯ 4. ಕನ್ನಡ ಸಾಹಿತ್ಯ 3. ಕತ್ತಿ ಮಸೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕತ್ತಿಯನ್ನ ಹರಿತಗೊಳಿಸು, ದ್ವೇಷವನ್ನ ಸಾಧಿಸು. ದ್ವೇಷವನ್ನು ಸಾಧಿಸು. ಒಂದು ಋತು, ಪಕ್ವವಾಗಿರುವ ಎಂಬ ಅರ್ಥದ ಪದ ಯಾವುದು? ಮಾಗಿ, ಯೋಗಿ. ಮಾಗಿ. ಸಜ್ಜನ ಎಂಬ ಪದದ ವಿರುದ್ಧ ಪದ ಯಾವುದು? ದುರ್ಜನ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಕುಂಬಳಕಾಯಿ ಕಳ್ಳ ಅಂದ್ರೆ? ಹೆಗಲು ಮುಟ್ಟಿಕೊಂಡು ನೋಡಿದನಂತೆ. 2 ಬಾವಿಗಳ ನಡುವೆ ಒಂದೇ ಸೇತುವೆ. ಮೂಗು. ಉತ್ತರವನ್ನ ನೋಡ್ತಾ ಹೋಗೋಣ. ಕತ್ತಿ ಮಸೆ, ದ್ವೇಷವನ್ನ ಸಾಧಿಸು ಸರಿಯಾಗಿದೆ.
ಒಂದು ಋತು ಪಕ್ವವಾಗಿರುವ ಅಂದರೆ ಮಾಗಿ, ಉತ್ತರ ಸರಿಯಾಗಿದೆ. ಚಳಿಗಾಲಕ್ಕೆ ಮಾಗಿಯ ಕಾಲ ಅಂತಲೂ ನಾವು ಹೇಳ್ತೇವೆ. ಸಜ್ಜನ ದುರ್ಜನ, ಉತ್ತರ ಸರಿಯಾಗಿದೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡರಂತೆ, ಉತ್ತರ ಸರಿಯಾಗಿದೆ. ಎರಡು ಬಾವಿಗಳ ನಡುವೆ ಒಂದೇ ಸೇತುವೆ. ಬಯಸಿದರೆ ಕೇಳುವರು ಲೋಕದಲ್ಲಿ ಆದರ ನೀ ಪರಳಾಗಬೇಡ, ನನ್ನೊಳಗೆ ಮೇಲೆ ಹೊತ್ತುಕೋ, ನನ್ನೊಳಗೆ ಮೇಲೆ ಹೊತ್ತುಕೋ, ಹಾಗೂ ನೀ ಚಾದರ. ಏನಿದು ಮಧ್ಯೆ? ಚದುರದಂತೆ ನೋಡಿಕೋ. ಚಾದರವ ಚದುರದಂತೆ ನೋಡಿಕೋ, ಚದುರಿದರೆ ಚದುರಂಗ ಮಾಡಬೇಕಾಗಬಹುದು. ಸಿದ್ದಪ್ಪನವರೇ, ನಿಮ್ ಇದ್ರಿಂದ ಏನೋ ಇದು ಬರ್ತಾ ಇದೆ, ವಾಯ್ಸ್ ಬರ್ತಾ ಇದೆ. ಮೂಗು, ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ 5 ಸರಿ ಉತ್ತರ ಕೊಟ್ಟಿದ್ದಾರೆ ನಾಗರಾಜ್ ಶೆಟ್ಟಿ ಅವರು. ಅವರಿಗೆ 5 ಪುಸ್ತಕ, 50 ಅಂಕಗಳು ದೊರೆತಿವೆ. ಧನ್ಯವಾದಗಳು ನಾಗರಾಜ್ ಶೆಟ್ಟಿ ಅವರಿಗೆ. ಈಗ ನಳಿನಿ ಅವರಿಗೆ ಅವಕಾಶ ಬರ್ತಾ ಇದೆ. ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 4 ಹಾಗೂ ಕನ್ನಡ ಸಾಹಿತ್ಯ 5. ಕನ್ನಡ ಸಾಹಿತ್ಯ 5 ಆಯ್ಕೆ ಮಾಡಿಕೊಂಡಿದ್ದಾರೆ ನಳಿನಿ ಅವರು. ಶುಭವಾಗಲಿ. ಮೊದಲ ಪ್ರಶ್ನೆ, ಅಜ್ಜನ ಕಾಲದ್ದು ಎಂಬ ನುಡಿಗಟ್ಟಿನ ಅರ್ಥವೇನು? ಪಿತ್ರಾರ್ಜಿತವಾದದ್ದು, ತುಂಬಾ ಹಳೆಯದು. ತುಂಬಾ ಹಳೆಯದು. ರಂಗೋಲಿ, ವೃತ್ತ, ನಿರ್ದಿಷ್ಟ ಪ್ರದೇಶ ಎಂಬ ಅರ್ಥದ ಪದ ಯಾವುದು? ಕಮಂಡಲ, ಮಂಡಲ. ಗೊತ್ತಿಲ್ವಮ್ಮ? ಯಾವ್ದಾದ್ರು ಒಂದು ಉತ್ತರ ಕೊಡಿ. ಕಮಂಡಲ. ಸರಿ ಹೋಗ್ಬೋದು. ಹಾ, ಅದೇ ಕಮಂಡಲ. ಕಮಂಡಲ. ಸದುದ್ದೇಶ ಎಂಬ ಪದದ ವಿರುದ್ಧ ಪದ ಯಾವುದು? ದುರುದ್ದೇಶ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಎತ್ತು ಈತು ಎಂದರೆ ಗೊತ್ತಿಲ್ವಾ? ಇಲ್ಲ ಸರ್. ಈ ಒಗಟನ್ನ ಬಿಡಿಸಿ. ಚಿಕ್ಕ ಮನೆಗೆ ಚಿನ್ನದ ಬೀಗ. ಉತ್ತರಗಳನ್ನ ನೋಡ್ತಾ ಹೋಗೋಣ. ಅಜ್ಜನ ಕಾಲದ್ದು ಅಂದರೆ ತುಂಬಾ ಹಳೆಯದು, ಸರಿಯಾಗಿ ಉತ್ತರ ಕೊಟ್ಟಿದ್ದೀರಿ. ರಂಗೋಲಿ, ವೃತ್ತ, ನಿರ್ದಿಷ್ಟ ಪ್ರದೇಶ ಅಂದ್ರೆ ಮಂಡಲ, ಅದು ಕಮಂಡಲ ಅಲ್ಲ. ಕಮಂಡಲದಲ್ಲಿ ಋಷಿ ಮುನಿಗಳು ನೀರನ್ನ ತುಂಬಿಟ್ಕೋತಾರೆ. ಸದುದ್ದೇಶ, ದುರುದ್ದೇಶ, ಉತ್ತರ ಸರಿಯಾಗಿದೆ. ಎತ್ತು ಏಯಿತು ಅಂದರೆ ಕೊಟ್ಟಿಗೆಗೆ ಕಟ್ಟು ಅಂದರಂತೆ ಅನ್ನೋದು ಸರಿಯಾದ ರೂಪ. ಚಿಕ್ಕ ಮನೆಗೆ ಚಿನ್ನದ ಬೀಗ ಅಂದ್ರೆ ಮೂಗುತಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕವನ್ನ ತಮಗೆ ಕೊಟ್ಟಿದ್ದೀವಿ. ಈಗ ಅವಕಾಶ ಬರ್ತಾ ಇದೆ. ನಳಿನಿ ಅವರಿಗೆ ಆಯ್ತು. ಈಗ ನಾಗರಾಜ್ ಅವರಿಗೆ ಅವಕಾಶ. ಈಗ ಕನ್ನಡ ಸಾಹಿತ್ಯ 1, ಕನ್ನಡ ಸಾಹಿತ್ಯ 4 ಹಾಗೂ ಕನ್ನಡ ಸಾಹಿತ್ಯ 6. ಕನ್ನಡ ಸಾಹಿತ್ಯ 4. ಶುಭವಾಗಲಿ. ತಮ್ಮ ಸಮಯ ಆರಂಭ ಆಗ್ತಾ ಇದೆ. ಕೈಯೊಡ್ಡು ಎಂಬ ನುಡಿಗಟ್ಟಿನ ಅರ್ಥವೇನು? ಕೊಟ್ಟದ್ದನ್ನ ತೆಗೆದುಕೊಳ್ಳು, ಸಹಾಯವನ್ನ ಕೇಳು. ಸಹಾಯವನ್ನು ಕೇಳು. ವಾಲಗ, ಚರಂಡಿ ಎಂಬ ಅರ್ಥದ ಪದ ಯಾವುದು? ಗೋರಿ, ಮೋರಿ. ಗೋರಿ. ಮೋರಿ. ಸುದೈವ. ಇಲ್ಲ ಆಯ್ತು. ಸುದೈವ ಹೇಳಿ ಸರ್. ಸುದೈವ ವಿರುದ್ಧ ಪದ ಯಾವುದು? ದುರ್ದೈವ. ಈ ಗಾದೆಯನ್ನ ಪೂರ್ಣಗೊಳಿಸಿ. ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಾಗೆ ಅಡಗವಳೆ ಸುಪನಾತಿ. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ. ಕಣ್ಣು ಸರ್. ಹಣ್ಣು. ಕಣ್ಣು. 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 ಉತ್ತರವನ್ನ ನೋಡ್ತಾ ಹೋಗೋಣ. ಕೈಯಡ್ಡು ಅಂದ್ರೆ ಸಹಾಯವನ್ನು ಕೇಳು, ಸರಿಯಾಗಿದೆ. ವಾಲಗ, ಚರಂಡಿ ಅಂದ್ರೆ ಮೋರಿ. ಮೋರಿ ಅನ್ನೋದು ಒಂದು ವಾಲಗದಲ್ಲಿ ಶ್ರುತಿ ಹಿಡಿತಾರಲ್ಲ, ಅದಕ್ಕೆ ಮೋರಿ ಅಂತಲೂ ಹೇಳ್ತಾರೆ. ಸುದೈವ ಅಂದ್ರೆ ದುರ್ದೈವ ಆಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀರಾ? ದುರ್ದೈವ. ದುರ್ದೈವ ಕೊಟ್ಟಿದ್ದೀರಾ? ಬಣ್ಣದ ಸೀರೆ ಉಟ್ಕೊಂಡು ಇದು ಕ್ಯಾರೆಟ್ ಆಗಿತ್ತು. ಉತ್ತರ ಕೊಟ್ಟಿಲ್ಲ ತಾವು. ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಕಣ್ಣು,
ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? ಹೌದು ಸರ್. 3 ಪುಸ್ತಕವನ್ನ ತಮಗೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಈಗ ನಮ್ಮ ವಿಕಾಸ್ ಬ್ಯಾಂಕಿನ ಬಗ್ಗೆ ಒಂದು ಪುಟ್ಟ ಜಾಹೀರಾತು. I'm Vikas. I'm here to introduce our digital banking services. Please come. Mobile banking, banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card. It's a multi-purpose case. Cash withdrawal, purchase at online, purchase at POS. Card safe app for card safety purpose. Lock and bar card by yourself. The transaction limit. Stop being victim. Internet banking. Account view, real-time balance view, Yum passbook, download statement. UPI. Link your account to any UPI payment app. Google Pay, Phone Pay, Paytm. Experience the convenient digital banking channels. For more information, please visit your nearest branch. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬವನ್ನ ಆಚರಿಸ್ತಾ ಇದೆ. 25 ವರ್ಷಗಳ ಸೇವೆಯನ್ನ ಪೂರೈಸಿ ಮುಂದುವರಿತಾ ಇದೆ. ನಮ್ಮ ಬಹುಮಾನಗಳ ಪ್ರಾಯೋಜಕರು ವಿವಿಡ್ ಲಿಪಿ ಹಾಗೂ ಯಾಜಿ ಪ್ರಕಾಶನದವರು. ವಿವಿಡ್ ಲಿಪಿ ಆ್ಯಪ್ ಅನ್ನ ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಪುಸ್ತಕಗಳನ್ನ ಓದಬಹುದು ಹಾಗೂ ಕೇಳಬಹುದು. ಈಗ ನಮ್ಮ ಸ್ಪರ್ಧಿಗಳು ಗಳಿಸಿದ ಅಂತಿಮ ಅಂಕಗಳನ್ನ ಕೇಳೋಣ. ವಿಜಯ್ ಕುಮಾರ್. ನಮಸ್ಕಾರ. ಕೊನೆ ಸುತ್ತಿನ ನಂತರ ಸ್ಪರ್ಧಿಗಳ ಅಂಕಗಳು: ವಿಜಯಲಕ್ಷ್ಮಿ ಅವರಿಗೆ 110 ಅಂಕಗಳು, ನಾಗರಾಜ್ ಶೆಟ್ಟಿ ಅವರಿಗೆ 140 ಅಂಕಗಳು, ನಳಿನಿ ಸ್ಯಾಮ್ಯುಯಲ್ ಇವರಿಗೆ 60 ಅಂಕಗಳು ಹಾಗೂ ನಾಗರಾಜ್ ಕೆಎಂ ಇವರಿಗೆ 100 ಅಂಕಗಳು. ಕನ್ನಡ ಅಷ್ಟು ಗೊತ್ತಿಲ್ಲ. ನಾಗರಾಜ್ ಅವರಿಗೆ ಎಷ್ಟು ಅಂಕ ಬಂತು? ನಾಗರಾಜ್ ಕೆಎಂ ಅವರಿಗೆ 100 ಅಂಕಗಳು. 100 ಅಂಕಗಳು ಅಡ್ಡಿ ಇಲ್ಲ. 110, 140, 100 ಕೊನೆ ಪಕ್ಷ ಮೂವರಾದರೂ 100ರ ಗಟಿಯನ್ನ ದಾಟಿದ್ದಾರೆ. ತುಂಬ ಸಂತೋಷ. ವಿಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹೇಗನ್ನಿಸ್ತು ತಮಗೆ? ತುಂಬ ಸಂತೋಷವಾಗಿದೆ ಸರ್. ತಮಗೂ ಮತ್ತು ವಿಶ್ವನಾಥ್ ಹಿರೇಮಠ್ ಸರ್ಗೂ ಹಾಗೂ ವಿಕಾಸ ಬ್ಯಾಂಕ್ ಎಲ್ಲ ಶಾಖಾ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಗೂ ಇನ್ನು ಮುಂದೆ ಪುಸ್ತಕವನ್ನು ತೆಗೆದುಕೊಂಡು ಓದಬೇಕು ಎಂಬ ಆಸೆ ಹುಟ್ಟುತ್ತಾ ಇದೆ ಸರ್. ಈ ಕಾರ್ಯಕ್ರಮ ಮಾಡಿದಾಗಿಂದ ನನಗೂ ಈಗ ಪುಸ್ತಕಗಳು ಸಿಗುತ್ತಲ್ವಾ ನಿಮ್ಗೆ? ಹಾ ಸರ್. ಓದಕ್ಕೆ ಶುರು ಮಾಡಿ. ಹಾ ಸರ್. ಆಗ್ಲಿಮ್ಮ, ಶುಭವಾಗಲಿ, ಒಳ್ಳೇದಾಗಲಿ. ನಾಗರಾಜ್ ಶೆಟ್ಟಿ ಅವರು. ಪ್ರಾಯೋಜಕರಿಗೆ ಅನಂತ ಧನ್ಯವಾದಗಳು ಮತ್ತು ತಮ್ಮ ಭೇಟಿಯ ಬಲು ಸಂತೋಷ. ಆಗ್ಲಿ ಸರ್, ನಮಗೂ ಸಂತೋಷ ಆಗಿದೆ ತಮ್ಮನ್ನೆಲ್ಲ ಭೇಟಿ ಆಗಿರೋದು. ಕಾರ್ಯಕ್ರಮ ಹೇಗೆ ಮುಂದುವರ್ಸೋಣವಾ, ನಿಲ್ಲಿಸ್ಬಿಡೋಣವಾ? ನಿಮ್ಮ ಸಲಹೆಗಳೇನಾದರೂ ಇದೆಯಾ? ಎಲ್ಲರ ಅನುಭವ ಮೇರೆಗೆ ಮುಂದುವರಿಸಬಹುದು. ಸಂತೋಷ. ನಾಗರಾಜ್ ಶೆಟ್ಟಿ ಅವರೇ, ನಳಿನಿ ಅವರೇ, ತಮ್ಮ ಅನಿಸಿಕೆ? ಸರ್, ನಾನು ಫಸ್ಟ್ ಟೈಮ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಹೀಗಾಗಿ ಕನ್ನಡ ಪುಸ್ತಕಗಳು ನಾನು ಜಾಸ್ತಿ ಓದೋದೇ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಇಂಗ್ಲಿಷ್ ಮೀಡಿಯಂನಲ್ಲೇ ಓದಿದ್ದು. ಹೀಗಾಗಿ ಮುಂದೆ ಆದ್ರೂ ಸ್ವಲ್ಪ ಕನ್ನಡ ಓದೋಣ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ಇನ್ನು ಮೇಲೆ ಓದಕ್ಕೆ ಶುರು ಮಾಡಿ ಅಲ್ವಾ? ಆಯ್ತು ಸರ್. ಹೌದೌದು. ತುಂಬಾ ಸಂತೋಷ. ಧನ್ಯವಾದಗಳು. ಆಯ್ತು. ನಾಗರಾಜ್ ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ತಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ವಿಕಾಸ್ ಬ್ಯಾಂಕಿನ
ಎಲ್ಲ ವ್ಯವಸ್ಥಾಪಕರಿಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಬಹಳ ಸಂತೋಷ ನಾಗರಾಜ್ ಅವರೇ, ತಾವು ಭಾಗವಹಿಸಿದ್ದು. ಏನಾದರೂ ಸಲಹೆಗಳುಂಟಾ? ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ತಮ್ಮಿಂದ ಮೂಡಿ ಬರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ ಸರ್. ಆಗ್ಲಿಪ್ಪ, ತುಂಬಾ ಸಂತೋಷ. ನಮ್ಮ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ. ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ.